ಎಲ್ಲರಿಗೂ ಜೈ ಜನೇಂದ್ರ. ಮಹಾನ್ ವೀರ ಜೈನ ಸಾಧಕರು ಫೇಸ್ಬುಕ್ ಪೇಜ್ ಬಳಗ ನಡೆಸುವಂತಹ ವಿಶೇಷ ಸಾಧಕರ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ವಜ್ರಕುಮಾರ್ ಜೈನ್, ಬೆಂಗಳೂರಿನಿಂದ. ಸಣ್ಣ ಸಣ್ಣ ಪ್ರಯತ್ನಗಳಿಂದ ಶ್ರೇಷ್ಠ ಸಾಧನೆ ಮಾಡಿದಂತಹ ಸಾಧಕರನ್ನು ಸಂದರ್ಶನದ ಮೂಲಕ ಪರಿಚಯಿಸುವಂತಹ ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಈ ನಮ್ಮ ಮಹಾನ್ ವೀರ ಜೈನ ಸಾಧಕರು. ಹಾಗೆಯೇ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ಗುವಂತಹ ಯುವ ಪ್ರತಿಭೆಗಳಿಗೆ ಸಮಾಜಮುಖಿ ಆಗುವಂತಹ ಒಂದು ಸಣ್ಣ ಪ್ರಯತ್ನ ಈ ನಮ್ಮ ಮಹಾನ್ ವೀರ ಜೈನ ಸಾಧಕರ ಸಂದರ್ಶನ. ಸ್ನೇಹಿತರೆ, ನಾವು ಈಗಾಗಲೇ 9 ಸಂಚಿಕೆಗಳನ್ನ ಯಶಸ್ವಿಗೊಳಿಸಿದ್ದು ಇವತ್ತು 10ನೇ ಸಂಚಿಕೆಯಲ್ಲಿ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇರುವವರು ಅಜ್ಞಾನದ ಕತ್ತಲೆಗೆ ಜ್ಞಾನದ ದೀವಿಗೆ, ಯುವ ಶಕ್ತಿಯ ಸ್ಫೂರ್ತಿ, ವಿದ್ಯಾರ್ಥಿಗಳಿಗೆ ದಿಕ್ಸೂಚಿಯಾಗಿರುವ ವಾಣಿಜ್ಯ ವಿಭಾಗದ ವಿದ್ವಾಂಸರು, ಪ್ರಾಂಶುಪಾಲರು ಆಗಿರುವ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರು. ಸರ್, ನಿಮಗೆ ನಮ್ಮ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ಸಂದರ್ಶನ ಮುಂದುವರಿಸುವ ಮೊದಲು ಇವರ ಬಗ್ಗೆ ನಮ್ಮ ತಂಡ ಒಂದು ಚಿಕ್ಕ ವಿಟಿಯನ್ನು ತಯಾರಿಸಿದೆ. ನಾವೆಲ್ಲರೂ ಇವಾಗ ನೋಡಿ ಬರೋಣ, ಬನ್ನಿ. ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರ ಒಂದು ಚಿಕ್ಕ ವಿಟಿಯನ್ನು ನಾವೆಲ್ಲರೂ ನೋಡಿ ಬರೋಣ ಇವಾಗ, ಬನ್ನಿ. ಡಾಕ್ಟರ್ ಅನಿಲ್ ಅವರು ಸುಮಾರು 3 ದಶಕಕ್ಕೂ ಹೆಚ್ಚು ಅನುಭವವಿರುವ ಶಿಕ್ಷಣ ತಜ್ಞ. ಒಂದು ಕಂಪಾಸ್ ಅಯಸ್ಕಾಂತವನ್ನ ಸಕ್ರಿಯಗೊಳಿಸುವಂತೆ ಇವರು ವಿದ್ಯಾರ್ಥಿಗಳನ್ನ ಅಯಸ್ಕಾಂತದಂತೆ ತಮ್ಮತ್ತ ಸೆಳೆದು ಉತ್ತೇಜಿಸಿ ಶಿಕ್ಷಣದೆಡೆಗೆ ಆಸಕ್ತಿಯನ್ನ ಹೊಂದುವಂತೆ ಮಾಡಿ ಮುನ್ನಡೆಸುವ ಮೋಡಿಗಾರ. ಬೆಂಗಳೂರಿನ ಜಯನಗರದ NMKRV ಕಾಲೇಜಿಗೆ 1982ರಲ್ಲಿ ಸೇರಿ ಕಾಲೇಜಿನ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾಗಿ ಸಮಾಲೋಚನಾ ವಿಭಾಗ, ಕೌನ್ಸಿಲಿಂಗ್ ಸೆಲ್, ವೊಕೇಶನಲ್ ಕೋರ್ಸಸ್, ಔದ್ಯೋಗಿಕ ತರಬೇತಿ ಕೋರ್ಸ್ಗಳು ಹಾಗೂ ಸ್ಕೂಲ್ ಆಫ್ ಬಿಸಿನೆಸ್ನ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. NMKRV ಕಾಲೇಜಿನ ನಿಯೋಜನಾ ವಿಭಾಗದ ಪ್ಲೇಸ್ಮೆಂಟ್ ಸೆಂಟರ್ ದಿಶಾದ ನಿರ್ದೇಶಕರಾಗಿದ್ದವರು. ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕುರಿತು ಸ್ಪಷ್ಟ ಮಾರ್ಗದರ್ಶನವನ್ನ ನೀಡುವಲ್ಲಿ ಮಹತ್ತರ ಕಾರ್ಯನಿರ್ವಹಿಸಿದೆ. ಡಾಕ್ಟರ್ ಅನಿಲ್ ರವರು ವಿದ್ಯಾರ್ಥಿ ಕೇಂದ್ರಿತ ಸಂಯೋಜಿತ ಕಲಿಕಾ ವಿಧಾನವನ್ನ ಕಾಲೇಜಿನಲ್ಲಿ ರೂಪಿಸುವಲ್ಲಿ ಮಹತ್ತರವಾದ ಪಾತ್ರವನ್ನ ವಹಿಸಿದ್ದಾರೆ. ಡಾಕ್ಟರ್ ಅನಿಲ್ ರವರು 17ಕ್ಕೂ ಹೆಚ್ಚು ಕೃತಿಗಳನ್ನ ಫೈನಾನ್ಷಿಯಲ್ ಅಕೌಂಟೆಂಟ್, ಕಾರ್ಪೊರೇಟ್ ಅಕೌಂಟೆಂಟ್, ಸರ್ವಿಸ್ ಮಾರ್ಕೆಟಿಂಗ್, ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್, ಪ್ರೊಡಕ್ಷನ್ ಆಫ್ ಆಪರೇಷನ್ ಮ್ಯಾನೇಜ್ಮೆಂಟ್ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಕಟಿಸಿದ್ದಾರೆ. ಇದಲ್ಲದೆ ಡಾಕ್ಟರ್ ಅನಿಲ್ ರವರು 20ಕ್ಕೂ ಹೆಚ್ಚು ಲೇಖನಗಳನ್ನ ಹೆಸರಾಂತ ನಿಯತಕಾಲಿಕೆಗಳಲ್ಲಿ ಹಾಗೂ 30ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮಂಡಿಸಿದ್ದಾರೆ. ಅವುಗಳಲ್ಲಿ ಕೆಲವನ್ನ ಹೆಸರಿಸುವುದಾದರೆ ಹಾರ್ವರ್ಡ್ ವಿಶ್ವವಿದ್ಯಾನಿಲಯ, ಬಾಸ್ಟನ್ ಅಮೆರಿಕ, ಗ್ರಿಫಿತ್ ವಿಶ್ವವಿದ್ಯಾನಿಲಯ, ಬ್ರೇಷನ್ ಆಸ್ಟ್ರೇಲಿಯಾ. ಇದಲ್ಲದೆ UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ನ ಅಡಿಯಲ್ಲಿ ಹಲವಾರು ಕಿರು ಸಂಶೋಧನೆ ಯೋಜನೆಗಳನ್ನು ಕಾರ್ಯನಿರ್ವಹಿಸಿದ್ದಾರೆ. ಇದಲ್ಲದೆ UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ನ ಅಡಿಯಲ್ಲಿ ಹಲವಾರು ಕಿರು ಸಂಶೋಧನೆ ಯೋಜನೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 4 PhDಗಳು ಹಾಗೂ 31 MPhilಗಳನ್ನು ವಿದ್ಯಾರ್ಥಿಗಳು ವಿವಿಧ ವಿಶ್ವವಿದ್ಯಾನಿಲಯಗಳಿಂದ ಪಡೆದಿದ್ದಾರೆ. ಡಾಕ್ಟರ್ ಅನಿಲ್ ರವರು ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳ ಸದಸ್ಯರಾಗಿದ್ದಾರೆ. ಡಾಕ್ಟರ್ ಅನಿಲ್ ರವರನ್ನ ಹಲವಾರು ವಿಶ್ವವಿದ್ಯಾನಿಲಯಗಳ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಲು ಆಹ್ವಾನಿಸಲಾಗಿದೆ. ಅವುಗಳಲ್ಲಿ ಕೆಲವನ್ನ ಹೆಸರಿಸುವುದಾದರೆ ಕ್ರೈಸ್ತ ವಿಶ್ವವಿದ್ಯಾನಿಲಯದ ಡಾನ್ ಬಾಸ್ಕೋ, ಕ್ರೈಸ್ತ ವಿಶ್ವವಿದ್ಯಾನಿಲಯದ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ರೋಟರಿ ಬೆಂಗಳೂರು ಸೌತ್ ಸಂಸ್ಥೆ ಹಾಗೂ ಕರ್ನಾಟಕ ಸಿವಿಲ್ ಡಿಫೆನ್ಸ್ ಕಾಮ್ಸ್ ಸಂಸ್ಥೆಯವರು. ರೋಟರಿ ಬೆಂಗಳೂರು ಸೌತ್ ಸಂಸ್ಥೆ ಹಾಗೂ ಕರ್ನಾಟಕ ಸಿವಿಲ್ ಡಿಫೆನ್ಸ್
ಕಾರ್ಪ್ಸ್ ಸಂಸ್ಥೆಯವರು. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಸಮರ್ಪಣಾ ಮನೋಭಾವದಿಂದ ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ವಿಶೇಷ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಈ ಪ್ರಶಸ್ತಿಯನ್ನ ಕರ್ನಾಟಕದ ರಾಜ್ಯಪಾಲರಾಗಿದ್ದ ಡಾಕ್ಟರ್ ಹಂಸರಾಜ್ ಭಾರದ್ವಾಜ್ ಅವರು ಪ್ರದಾನ ಮಾಡಿದ್ದರು. ದೆಹಲಿಯಿಂದ ಇವರನ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಸ್ವರ್ಣ ಪದಕದಿಂದ ಸನ್ಮಾನಿಸಿದ್ದಾರೆ. ಶ್ರೀಯುತರು ಶಿಕ್ಷಣ ತಜ್ಞರಾಗಿರೋದಷ್ಟೇ ಅಲ್ಲದೆ ಉತ್ತಮ ಕ್ರೀಡಾಪಟುಗಳು ಕೂಡ. ಇವರ ಪರಿಶ್ರಮದಿಂದ ಇವರ ಸಂಸ್ಥೆ ನ್ಯಾಕ್ನಿಂದ A ಗ್ರೇಡ್ ಪಡೆದಿದೆ. ಇದೆಲ್ಲ ಸಾಧ್ಯವಾಗಿದ್ದು ಡಾಕ್ಟರ್ ಅನಿಲ್ ರವರು ಸಂಸ್ಥೆಯಲ್ಲಿ ರೂಪಿಸಿರುವ ಉನ್ನತ ಮಟ್ಟದ ವಿದ್ಯಾರ್ಥಿ ಕೇಂದ್ರಿತ ಕಲಿಕಾ ವಿಧಾನಗಳಿಂದ. ಇವುಗಳಲ್ಲದೆ ಶ್ರೀಯುತರು ತಮ್ಮ ಸಂಸ್ಥೆಯಲ್ಲಿ ಸಿರಿ ಸಂಭ್ರಮ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಅಡಿಗಲ್ಲನ್ನ ಹಾಕಿದ್ದು ಭಾರತದ ಸಾಂಸ್ಕೃತಿಕ ಪರಂಪರೆಯ ವಿಶಿಷ್ಟತೆ ಹಾಗೂ ವೈವಿಧ್ಯತೆಯ ಬಗ್ಗೆ ವಿದ್ಯಾರ್ಥಿ ವೃಂದದಲ್ಲಿ ಅರಿವನ್ನ ಮೂಡಿಸುವಲ್ಲಿ ವಿಶಿಷ್ಟ ಪಾತ್ರವನ್ನ ವಹಿಸಿದ್ದಾರೆ. ಥ್ಯಾಂಕ್ ಯು ಸರ್, ತುಂಬಾನೇ ಖುಷಿ. ಥ್ಯಾಂಕ್ ಯು ಸರ್, ವಿಟಿಯಲ್ಲಿ ನೋಡುವಾಗ ನೀವು ಮಕ್ಕಳ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಅವ್ರ ತರನೇ ಬೆರೆತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ನೀವು ಭಾಗವಹಿಸಿದ್ದೀರಿ. ರ್ಯಾಂಪ್ ವಾಕ್ ಮಾಡಿದ್ದೀರಾ, ಯಕ್ಷಗಾನದಲ್ಲಿ ಇದಾಡಿದ್ದೀರಾ, ವೇಷ ಹಾಕಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ ಸಹ ನೀವು ಸಪೋರ್ಟ್ ಮಾಡಿದ್ದೀರಾ ಅಂತ ತುಂಬಾ ಖುಷಿ ಆಗುತ್ತೆ ಸರ್ ನೋಡ್ಲಿಕ್ಕೆ. This is the benefit of being a teacher. So I'm really fortunate to be a teacher. ಥ್ಯಾಂಕ್ ಯು ಸರ್. ಒಂದು 40-45 ನಿಮಿಷಗಳ ಕಾಲ ನಾವು ನಿಮ್ಮ ಜೀವನದ ಒಂದು ಪಯಣವನ್ನು ಮೆಲುಕು ಹಾಕುವ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಇದೀಗ ನಾನು ಬಾಲ್ಯ ಜೀವನದಿಂದನೇ ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೆ. ನಿಮ್ಮ ಬಾಲ್ಯದ ಜೀವನ ಹಾಗೂ ಕೌಟುಂಬಿಕ ಪರಿಸ್ಥಿತಿ ಹೇಗಿತ್ತು ಸರ್ ಬಾಲ್ಯದಲ್ಲಿ? 1959ರಲ್ಲಿ ನಾನು ಹಾಸನದಲ್ಲಿ ಜನಿಸಿದ್ದು. ಹಾ ಸರ್. ತಾಯಿ ಪ್ರೇಮ ಮತ್ತೆ ತಂದೆಯವರು ಸುರೇಂದ್ರಯ್ಯ ಅಂತ ಹೇಳಿ, ಅವರು ಫಿಸಿಕ್ಸ್ ಪ್ರೊಫೆಸರ್ ಆಗಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅವರು ಕೆಲಸ ಮಾಡ್ತಿದ್ರು. ಈಗ ನಮ್ಮೊಡನೆ ಇಲ್ಲ ಅವರು. ನನಗೆ 4 ಜನ ಸಿಬ್ಲಿಂಗ್ಸು, 3 ಜನ ಸಿಸ್ಟರ್ಸ್ ಮತ್ತೆ ಒಬ್ಬ ಬ್ರದರು. ನನ್ನ ಬಾಲ್ಯ ಜೀವನ, ಪ್ರೈಮರಿ ಎಜುಕೇಶನ್ ಎಲ್ಲ ಬೆಂಗಳೂರಿನಲ್ಲಿ ಸ್ವಲ್ಪ ಮತ್ತೆ ಗೌರಿಬಿದನೂರಿನಲ್ಲಿ ಆಯ್ತು. ಯಾಕೆಂದ್ರೆ ನಮ್ಮ ತಂದೆಯವರು ನ್ಯಾಷನಲ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ರು ಆ ಸಮಯ. ಅದ ನಂತರ ಮಿಡ್ಲ್ ಸ್ಕೂಲ್ಗೆ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದ್ವಿ. ಸೊ ಮಿಡ್ಲ್ ಸ್ಕೂಲ್ ಮತ್ತೆ ಹೈಸ್ಕೂಲ್ ಎರಡೂ ಸಹ ಬೆಂಗಳೂರಿನಲ್ಲೇ ನಮ್ಮ ಕಂಟಿನ್ಯೂ ಆಯ್ತು. ಸೊ ಆ ತರ ಹೇಳ್ಬೇಕಂದ್ರೆ ಎಲ್ಲ ಕಂಪ್ಲೀಟ್ ನಮ್ಮ ಎಜುಕೇಶನ್ ಬೆಂಗಳೂರಿನಲ್ಲೇ ತದನಂತರ ಆಗಿತ್ತು. ಸರ್, ಈಗ ನಂತರದಲ್ಲಿ ನಿಮ್ಮ ಕಾಲೇಜಿನ ಜೀವನ ಹೇಗಿತ್ತು ಮತ್ತು ನೀವು ನಿಮ್ಮನ್ನ ಕಲಿಕೆಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ರಿ ಅಂತ ಹೇಳಿ? ಕಾಲೇಜ್ ಜೀವನ ಇಟ್ಸ್ ವೆರಿ ಮೆಮೊರಬಲ್ ರಿಯಲಿ, ಬಿಕಾಸ್ ಆ ಟೈಮ್ ನಲ್ಲಿ ಅಕಾಡೆಮಿಕ್ಸ್ ಗೆ ಅಷ್ಟು ಹೆಚ್ಚು ಪ್ರೆಷರ್ ಇರ್ಲಿಲ್ಲ ಈಗಿನ ತರ. ಹಾಗಾಗಿ ನಾನು ಹೆಚ್ಚಾಗಿ NCC, ಸ್ಪೋರ್ಟ್ಸ್ ಇದರಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದೆ. NCC ನಲ್ಲಿ ನಾನು ಬಹಳ ಕ್ಯಾಂಪ್ಗಳಿಗೆ, ಅಡ್ವಾನ್ಸ್ ಲೀಡರ್ಶಿಪ್ ಕೋರ್ಸ್, UP ನಾರ್ತ್ ಇಂಡಿಯಾ, ಹಾಗೆ NCC ನಲ್ಲಿ C ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದೆ. ಅದೊಂದು ಮೆಮೊರಬಲ್ ಥಿಂಗ್. ಅಂಡ್ ಐ ವಾಸ್ ದಿ ಅಂಡರ್ ಆಫೀಸರ್ ಇನ್ APS ಕಾಲೇಜ್. NCC ನಲ್ಲಿ ಅಂಡರ್ ಆಫೀಸರ್ ಆಗೂ ಸಹ ಕೆಲಸ ಮಾಡ್ತಿದ್ದೆ. ಮತ್ತೆ ಸ್ಪೋರ್ಟ್ಸ್ ನಲ್ಲಿ ನನಗೆ ಬಹಳ ಇಂಟ್ರೆಸ್ಟ್ ಇದ್ದಿದ್ರಿಂದ ಅಲ್ಲಿ ನಾನು ವಾಲಿಬಾಲ್ ಮತ್ತೆ ಬಾಸ್ಕೆಟ್ಬಾಲ್ ಈ ಎಲ್ಲ ಅದರಲ್ಲೂ ತೊಡಗಿಸ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ಅಕಾಡೆಮಿಕ್ಸ್ ಜೊತೆಗೆ ಸ್ಪೋರ್ಟ್ಸ್ ಮತ್ತೆ NCC ನಲ್ಲಿ ಹೆಚ್ಚು ನಾನು ಇಂಟ್ರೆಸ್ಟ್ ತೋರಿಸಿದ್ರಿಂದ ನನಗೆ ಸಾಕಷ್ಟು ಪ್ರಶಸ್ತಿಗಳು ಸಹ ಬಂತು ಡ್ಯೂರಿಂಗ್ ಕಾಲೇಜ್ ಟೈಮ್ ನಲ್ಲಿ. ಅದು ನನಗನ್ಸುತ್ತೆ
ನನ್ನ ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೆ ಬಹಳ ಅನುಕೂಲ ಆಯ್ತು ಅಂತ ಅನ್ಸುತ್ತೆ. ಅಂದ್ರೆ ಈಗ ನೀವು NCC ಅಲ್ಲೆಲ್ಲ ಬಂದ್ರೆ ತುಂಬಾ ಟೈಮಿಂಗ್ ಪಂಕ್ಚುಯಾಲಿಟಿ ತುಂಬಾನೇ ಇರುತ್ತೆ. ಸೊ ಅದು ತುಂಬಾ ಒಂದು ಜೀವನಕ್ಕೆ ತುಂಬಾ ಒಂದು ಒಳ್ಳೆ ಅನುಭವನ ನೀಡುತ್ತೆ ಅಂತ ಹೇಳ್ಬೋದು ಸರ್. ಹೌದು, ಈಗ ಅದರದ್ದು ಇಂಪ್ಯಾಕ್ಟ್ ನೋಡ್ತಾ ಇದ್ದೇನೆ. ಯಾಕೆಂದ್ರೆ ಆಗ ಕಲ್ತಿದ್ದ ಡಿಸಿಪ್ಲಿನ್ ಮತ್ತೆ ಪಂಕ್ಚುಯಾಲಿಟಿ ಎಲ್ಲ ಅದರ ಇಂಪ್ಯಾಕ್ಟ್ ಇವತ್ತು ನಮ್ಮಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನನ್ನ ಕಾಲೇಜಿನ 1975 to 80 ಆ ಸಂದರ್ಭದಲ್ಲಿ ಬಹಳ ನಾವು ಎಂಜಾಯ್ ಮಾಡಿದಂತಹ ಪೀರಿಯಡ್ ಅದು. ಸೊ ಅಲ್ಲಿ ನಮ್ಮಲ್ಲಿ ಟೀಚರ್ಸ್ನ ಮತ್ತೆ ಎಲ್ಲ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ರು. ಮತ್ತೆ ಸ್ಪೋರ್ಟ್ಸ್ಗೆ ಬಹಳ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಿದ್ರಿಂದ ದಟ್ಸ್ ಎ ಮೆಮೊರಬಲ್ ಪೀರಿಯಡ್ ಇನ್ ಮೈ ಲೈಫ್. ಥ್ಯಾಂಕ್ ಯು ಸರ್. ಮುಂದೆ 1982ರಲ್ಲಿ ನೀವು NMKRV ಕಾಲೇಜಿನಲ್ಲಿ ಸೇರಿ ನಿಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ದೀರಾ ಸರ್. ಸೊ ಈ ಒಂದು ಪ್ರಾರಂಭದ ದಿನಗಳು ಹಾಗೂ ಅದರ ಅನುಭವನ ಹಂಚಿಕೊಳ್ಬೋದಾ ಸರ್? NMK ನಂದು ಡಿಗ್ರಿ ಆದ್ಮೇಲೆ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಆಯ್ತು 1982 ನಲ್ಲಿ. ಅದು ಒಂದು NMKRV ಇದು ಒಂದು ಬಹಳ ಒಂದು ದೊಡ್ಡ ಕಥೆನೆ. ಯಾಕೆಂದ್ರೆ ನಾನಲ್ಲಿ ಸೇರ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೇಳಿ ಸರ್, ನಿಮ್ಮ ಅಲ್ಲಿ ಹೇಗೆ ನಿಮ್ಮ ಅಂದ್ರೆ ಪಯಣ ವೃತ್ತಿಯನ್ನು ಪಡೆದುಕೊಳ್ಳುವ ಹಾದಿ ಹೇಗಿತ್ತು ಅಂತ ವಿವರಿಸಬಹುದಾ? ಹಾಗಾದ್ರೆ NMKRV ಅಂದ್ರೆ ಅವಾಗ ಅದು ಹುಡುಗಿಯರ್ ಕಾಲೇಜು. ಮತ್ತೆ CN ಮಂಗಳ ಅಂತ ಹೇಳಿ ಫೌಂಡರ್ ಪ್ರಿನ್ಸಿಪಲ್ ಇದ್ರು. ಒಂದು ಎಲ್ಲರಿಗೂ ಏನಂದ್ರೆ CN ಮಂಗಳ ಅವರು ಯಾರು ಮೇಲ್ ಲೆಕ್ಚರರ್ಸ್ಗೆ ಕೆಲಸ ಕೊಡೋದಿಲ್ಲ ಅಂತ ಒಂದಿತ್ತು. ಡಿಗ್ರಿ ಮುಗಿಸಿ ಬಂದಿದ್ದೀರಾ? PG ಮುಗಿಸ್ಕೊಂಡು ಆದ್ರೂ ನೋಡೋಣ ಟ್ರೈ ಮಾಡೋಣ ಅಂತೇಳಿ ನಾನು ನನ್ನ ಸ್ನೇಹಿತ ಫ್ರೆಂಡ್ ಒಬ್ಬ ಇಬ್ರು ಹೋದಾಗ ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ವಿ. ಮತ್ತೆ ಅವರು ಕೆಲವು ಕ್ವಶನ್ಸ್ ಎಲ್ಲ ಕೇಳಿದ್ರು. ಬಟ್ ನಮ್ಗೆ ಆಗ ಹೆಂಗಿದ್ರು ಕೊಡೋದಿಲ್ಲ ಇವರು, ಮೇಲ್ ಲೆಕ್ಚರರ್ಸ್ ಯಾರಿಗೂ ಕೊಡೋದಿಲ್ಲ ಅನ್ನೋದೊಂದಿತ್ತು. ಹಾಗಾಗಿ ಸ್ವಲ್ಪ ಉಡಾಫೆನಲ್ಲೇ ಸ್ವಲ್ಪ ಎಲ್ಲ ಕ್ವಶನ್ಸ್ಗೆಲ್ಲ ಆನ್ಸರ್ ಎಲ್ಲ ಮಾಡಿದ್ವಿ. ಆದ್ರೆ ಆಶ್ಚರ್ಯ ಏನಾಯ್ತು ಅಂದ್ರೆ ನೆಕ್ಸ್ಟ್ ಡೇನೆ ಪ್ರಿನ್ಸಿಪಲ್ ಆಫೀಸಿಂದ ಫೋನ್ ಬಂತು, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಸೊ ನನಗೆ ಬಹಳ ಆಶ್ಚರ್ಯ ಆಯ್ತು. ಮೇ ಬಿ ದಟ್ ಈಸ್ ಬಿಕಾಸ್ ಆಫ್ ಮೈ ಫಾದರ್ ಅನ್ಸುತ್ತೆ. ಯಾಕಂದ್ರೆ ಒಂದು ಫಾದರು ಟೀಚರ್ ಆದ್ರಿಂದ ಅವರು ನನ್ನನ್ನು ಪ್ರಿಫರ್ ಮಾಡಿದ್ರು ಅಂತ ಈಗ ಅನ್ಸುತ್ತೆ ನನಗೆ. ಒಳ್ಳೆ ಬ್ಯಾಕ್ ಗ್ರೌಂಡ್ ಇಂದ ಟೀಚಿಂಗ್ ಫೆಟರ್ನಿಟಿ ಅವರು ಅಂತ ಹೇಳಿ ಸಿಕ್ಕಿರ್ಬಹುದು ಅಂತ ಈಗ ಅನ್ಸುತ್ತೆ ಒಂದೊಂದ್ಸಲಿ. ಬಟ್ ಆದ್ರೂ ಸಹ ಒಂದು ಬಹಳ ಆಯ್ತು ನನಗೆ ಅಲ್ಲಿ ಕೆಲಸ ಸಿಕ್ಕಿದ್ದು. ಬಟ್ ಸಿಕ್ಕಿದ ನಂತರ ಆ ಕಾಲೇಜಿನಲ್ಲಿ ನಾನು ಹೆಚ್ಚು ಕಮ್ಮಿ 32 ವರ್ಷ ಕೆಲಸ ಮಾಡಿದೆ. 14 ಸೆಪ್ಟೆಂಬರ್ ವರೆಗೂ ನಾನು ಅಲ್ಲಿ ಕೆಲಸ ಮಾಡಿದೆ. ಬಟ್ ಅದು ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್. ಯಾಕೆಂದ್ರೆ ಆ ಕಾಲೇಜಿನಲ್ಲಿ ಬರೀ ಪಾಠ ಮಾಡೋದು ಒಂದೇ ಅಲ್ಲ, ಬೇರೆ ಬೇರೆ ತರಹದ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಆದ್ರೆ ಸ್ಪೋರ್ಟ್ಸ್ ಇರ್ಬೋದು, ಅಲ್ಲೂ ಸಹ ತುಂಬಾ ಎನ್ಕರೇಜ್ಮೆಂಟ್ ಸ್ಪೋರ್ಟ್ಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ನಲ್ಲಿ. ಹಾಗಾಗಿ ನಾನು ಎಲ್ಲ ತರಹದ ಆಕ್ಟಿವಿಟೀಸ್ ನಲ್ಲಿ ನಾನು ಬಹಳ ಆಕ್ಟಿವ್ ಆಗಿ ಮಾಡ್ತಾ ಇದ್ದೆ ಕೆಲಸಗಳನ್ನ. ಜೊತೆಗೆ ಅಲ್ಲಿ ಒಂದು NMKR ಕಾಲೇಜಿನಲ್ಲಿ ನೀವು ಪ್ಲೇಸ್ಮೆಂಟ್ ಸೆಂಟರ್ ದಿಶಾ ಇದರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ರಿ ಸರ್. ಇದರ ಉದ್ದೇಶ ಮತ್ತು ಅನುಭವಗಳನ್ನು ಹಂಚಿಕೊಳ್ತಾರೆ. ದಿಶಾ ಅದು ಬಹಳ ನನಗೆ ಹತ್ತಿರವಾದಂತ ಒಂದು ಆರ್ಗನೈಸೇಷನ್. ಯಾಕೆಂದ್ರೆ ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಆಗಿನ ಕಾಲಕ್ಕೆ 1996-97 ಅಲ್ಲಿ ಎಲ್ಲೂ ಸಹ ಪ್ಲೇಸ್ಮೆಂಟ್ ಸೆಲ್ ಅನ್ನೋ ಕಾನ್ಸೆಪ್ಟೇ ಇರ್ಲಿಲ್ಲ. ಆ ಕಾನ್ಸೆಪ್ಟ್ ನ ನಾನು NMKRV ನಲ್ಲಿ ತಂದಿದ್ದು. ಅದ್ರ ಮುಖಾಂತರ ಅಲ್ಲಿನ ಸ್ಟೂಡೆಂಟ್ಸ್ಗೆಲ್ಲ ಟ್ರೈನಿಂಗು ಮತ್ತೆ ಪ್ಲೇಸ್ಮೆಂಟ್ ನ ಆಪರ್ಚುನಿಟೀಸ್ನೆಲ್ಲ ಕ್ರಿಯೇಟ್ ಮಾಡ್ಲಿಕ್ಕೆ ಮಾತ್ರ ಅಲ್ಲಿ ಸ್ಟಾರ್ಟ್ ಮಾಡಿದ್ದ. ಸೊ ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಈ ಅಂಡರ್ ಗ್ರಾಜುಯೇಟ್ ಕಾಲೇಜಸ್ ನಲ್ಲಿ. ಸರ್
ಹಾಗೆ ನೀವು ಸುಮಾರು ಅದೇ ನೀವು ಹೇಳಿದಾಗೆ 1982ರಿಂದ 2013-14ರವರೆಗೂ ಸಹ ಒಂದು ಸುದೀರ್ಘವಾಗಿ ನೀವು ಅಂದ್ರೆ ಈಗ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಿಮ್ಮ ಡಿವಿಷನ್ ಅಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಸರ್. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಏನ್ ಹೇಳ್ಬೋದು ಸರ್? ಅಲ್ಲಿ ನಾನು ಬರೀ ಪ್ಲೇಸ್ಮೆಂಟ್ ಅಂತ ಒಂದೆಲ್ಲ ಕೆರಿಯರ್ ಕೌನ್ಸಿಲಿಂಗ್ ಸೆಲ್ ಸ್ಟಾರ್ಟ್ ಮಾಡಿಸಿದೆ. ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ MCOM ಪ್ರೋಗ್ರಾಮ್ ನ ಅಲ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಮಾಡಿಸಿದೆ. ಮತ್ತೆ ಬೇರೆ ಬೇರೆ ತರಹದ ಫಿಯೆಸ್ಟಾ ಅಂತ ಹೇಳಿ ಒಂದು ಕಲ್ಚರಲ್ ಈವೆಂಟ್ಸ್ ನೆಲ್ಲ ಸ್ಟಾರ್ಟ್ ಮಾಡಿದೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿನ ಆಮೇಲೆ ಅಲ್ಲಿ ಒಂದು ಟೂರಿಸಂ ಕೋರ್ಸ್ ನಾನು ಸ್ಟಾರ್ಟ್ ಮಾಡಿದೆ ಅಲ್ಲಿ. ಬಿಕಾಸ್ ನನ್ನ ಪ್ಯಾಷನ್ ಏನಂದ್ರೆ ಟ್ರಾವೆಲಿಂಗು. ಹಾಗಾಗಿ ಟ್ರಾವೆಲ್ ಅಂಡ್ ಟೂರಿಸಂ ಒಂದು ಕೋರ್ಸ್ ನ ಅಲ್ಲಿ NMKRV ಕಾಲೇಜ್ ನಲ್ಲಿ ಸ್ಟಾರ್ಟ್ ಮಾಡಿ ಅವ್ರನ್ನೆಲ್ಲ ನಾವು ಆಲ್ಮೋಸ್ಟ್ ಥ್ರೂ ಔಟ್ ಇಂಡಿಯಾ I've taken them to different parts of India, almost all the states ಅನ್ಬೋದು, except few states. I've taken the students as that is a different kind of experience during that period. 1991ರಲ್ಲಿ ನೀವು MPhil ಅನ್ನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪೂರೈಸಿದ್ರಿ ಸರ್. ಇದರ ಬಗ್ಗೆ ಹೇಳೋದಾದ್ರೆ 1991ರಲ್ಲಿ MPhil ಅನ್ನು ಮಾಡಿದ್ರಿ, ಇದರ ಬಗ್ಗೆ ಹೇಳೋದಾದ್ರೆ 82ರಿಂದ 90ವರೆಗೆ ನಮ್ಮ ಫೋಕಸ್ ಓನ್ಲಿ ಆನ್ ಟೀಚಿಂಗ್ ಇತ್ತು. ಯಾಕೆಂದ್ರೆ ಆಗ ನನಗೆ ಬಹಳ ಒಳ್ಳೆ ಟೀಚರ್ ಆಗಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚಾಗಿ ಅಕಾಡೆಮಿಕ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಹಾಗಾಗಿ ಆ ಒಂದು 10 ವರ್ಷ ನಾನು ಬೇರೆ ಬೇರೆ ಕಾಲೇಜ್ಗಳಲ್ಲಿ, ಮೊದಲನೇ ವರ್ಷ ಅಂತೂ ಇದು ಮೆಮೊರಬಲ್ ಅಂತ, ಯಾಕೆಂದ್ರೆ ಮೊದಲನೇ ವರ್ಷ ನಾನು 3 ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ 82ರಲ್ಲಿ. ಯಾಕೆಂದ್ರೆ ಅದೊಂಥರ ಏನಂದ್ರೆ ಹೆಚ್ಚು ಕಲಿಬೇಕು, ಒಳ್ಳೆ ಟೀಚರ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ 36 ಗಂಟೆ ಅಷ್ಟು ಪಾಠ ಮಾಡ್ತಾ ಇದ್ವಿ. ಹಾಗಾಗಿ ಡಿಗ್ರಿ ಕಾಲೇಜಲ್ಲಿ ಮತ್ತೆ PU ಕಾಲೇಜಲ್ಲಿ ಪಾಠ ಮಾಡಿಲ್ಲ ಅಂತ ಹೇಳಿ ನಾನು ಕೆಲವು ಈವ್ನಿಂಗ್ ಕಾಲೇಜಲ್ಲೂ ಸಹ PU ಕಾಲೇಜಲ್ಲಿ ಪಾಠ ಮಾಡ್ತಿದ್ದೆ. ಜೊತೆಗೆ PG ನಲ್ಲಿ ಪಾಠ ಮಾಡಬೇಕು ಅಂತ ಹೇಳಿ IGNOU, ಭಾರತೀಯಾರ್ ಯೂನಿವರ್ಸಿಟಿ, ಹೀಗೆ ಬೇರೆ ಬೇರೆ ಯೂನಿವರ್ಸಿಟಿ PG ಪ್ರೋಗ್ರಾಮ್, MBA ಪ್ರೋಗ್ರಾಮ್ಸ್ಗೆಲ್ಲ ಸ್ಯಾಟರ್ಡೆ ಸಂಡೇಸ್ ಮಾಡುವಂಥದ್ದು. ಅಂದ್ರೆ ಏನೋ ಒಂಥರ ಗೀಳು ಏನೋ ಒಳ್ಳೆ ಟೀಚರ್ ಆಗ್ಬೇಕು, ಎಲ್ಲ ಕೋರ್ಸ್ಗಳಿಗೂ ಪಾಠ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ಆ 10 ವರ್ಷ ಬರೀ ಅಕಾಡೆಮಿಕ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟು ಹೆಚ್ಚೆಚ್ಚು ಕಡೆ ಪಾಠಗಳು ಮತ್ತೆ ಹೆಚ್ಚು ಬೇರೆ ಬೇರೆ ಕೋರ್ಸ್ಗಳಿಗೆ ಪಾಠ ಮಾಡುವಂಥದ್ದು ಆಯ್ತು. ಅದಾದ ನಂತರ ಒಂದು ಒಳ್ಳೆ ಹೆಸರು ಬಂತು. ಹಾಗಾಗಿ ನನಗನ್ಸುತ್ತೆ ಇನ್ನೊಂದು ಈ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ಅನ್ನಿಸ್ತು. ಅಂದ್ರೆ ರಿಸರ್ಚ್ ಮಾಡಬೇಕು ಅನ್ನೋ ಆಸೆ ಬಂತು. ಹಾಗಾಗಿ MPhil ಕಡೆಗೆ ನಾನು ರಿಸರ್ಚ್ ಕಡೆಗೆ ಹೋದೆ. ಹಾಗಾಗಿ ಬೆಂಗಳೂರು ಯೂನಿವರ್ಸಿಟಿಯಿಂದ 1991ಲ್ಲಿ MPhil ಮಾಡಿದೆ. ಸರ್ MPhil ಆಯ್ತು 1900, ಹಾಗೇನೆ 1998ರಲ್ಲಿ ನೀವು PhD ಪದವಿಯನ್ನು ಸ್ಟಡಿ ಆನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಫ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ವಿಷಯವನ್ನು ಮಂಡನೆ ಮಾಡಿ ನಿಮ್ಮ PhD ಪದವಿಯನ್ನು ಪೂರೈಸ್ತೀರಿ ಸರ್. ಇದು ನೀವು ಈ ಕಡೆ ನೀವು ಲೆಕ್ಚರಿಂಗ್ ಅನ್ನು ಮಾಡ್ಕೊಳ್ತಾ ಮಾಡಿದ್ರಿ. ಹೌದು ಸರ್. ಈ ರಿಸರ್ಚ್ ಜರ್ನಿ ಶುರುವಾಗಿದ್ದು 1990ಇಂದ 92ನಲ್ಲಿ MPhil ಆಯ್ತು. ಮತ್ತೆ ಅದೇ ಕಂಟಿನ್ಯೂ ಆಗಿ PhDನೂ ಸಹ ನಾನು 95ನಲ್ಲಿ ರಿಜಿಸ್ಟರ್ ಮಾಡಿಸಿ 98ಅಲ್ಲಿ ನನ್ನ PhDನ ಬೆಂಗಳೂರು ಯೂನಿವರ್ಸಿಟಿಯಿಂದ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಸೊ ಅದು ನನ್ನಲ್ಲಿ ಒಂಥರ ಇನ್ನು ಹೆಚ್ಚಾಗಿ ಕಾನ್ಫಿಡೆನ್ಸ್ ಬಂತು ರಿಸರ್ಚ್ ನಲ್ಲಿ. ಅದು ದಟ್ ರಿಯಲಿ ಹೆಲ್ಪ್ ಮೀ ಇನ್ ಪ್ರೆಸೆಂಟಿಂಗ್ ಪೇಪರ್ಸ್ and doing a lot of publications actually. ಅನಂತರ ನೀವು 2014ರಲ್ಲಿ SSMRV ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿ ವೃತ್ತಿಯನ್ನ ಆರಂಭಿಸ್ತೀರಾ ಸರ್. ಹಾಗೆ ಅದು ಹೇಗೆ ಸಾಧ್ಯ ಆಯ್ತು ಸರ್? ಈಗ ಮೊದಲು ಮಹಿಳಾ ಕಾಲೇಜಿನಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಇಲ್ಲಿಗೆ ಹೇಗೆ ನೀವು ಬಂದ್ರಿ ಹಾಗೂ ಪ್ರಾರಂಭ ಹೇಗಿತ್ತು ಸರ್? ಇದು ನನ್ನ ಲೈಫಲ್ಲಿ ಒಂದು ಡಿಫ್ರೆಂಟ್ ಫೇಸಸ್ ಆಫ್ ಲೈಫ್ ಅಂತಾರಲ್ಲ, ಆ ತರ. ಮೊದಲ 10 ವರ್ಷ ಅಕಾಡೆಮಿಕ್ಸ್,
ನೆಕ್ಸ್ಟ್ ಒಂದು 10 ವರ್ಷ ರಿಸರ್ಚ್ ಹಾ ಸರ್. ರಿಸರ್ಚ್ ಮತ್ತೆ ಪಬ್ಲಿಕೇಶನ್ಸ್ ಹೀಗೆ. ಅಂದ್ರೆ ನಾನು 98ರ ನಂತರ ನಾನು ಈ ಪಬ್ಲಿಕೇಶನ್ಸ್ ಮತ್ತೆ ಕಾನ್ಫರೆನ್ಸಸ್ ಅಲ್ಲಿ ಪೇಪರ್ ಪಬ್ಲಿಕೇಶನ್ಸ್ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಮಾಡುವಂತ ಕಾನ್ಫರೆನ್ಸ್ ಅಲ್ಲಿ ಪೇಪರ್ ಪಬ್ಲಿಕೇಶನ್ ಮಾಡುವಂತ ಒಂದು ಅವಕಾಶ ಸಿಕ್ತು US ನಲ್ಲಿ. ಹಾಗಾಗಿ ಅಲ್ಲಿ ಹೋಗಿ ಪಬ್ಲಿಕೇಶನ್ ಮಾಡಿದೆ. ಮತ್ತೆ ಆಸ್ಟ್ರೇಲಿಯಾದಲ್ಲಿ ಒಂದು ಗ್ರಿಫಿತ್ ಯೂನಿವರ್ಸಿಟಿನಲ್ಲಿ ಸಹ ನನಗೆ ಪ್ರೆಸೆಂಟ್ ಮಾಡುವಂತ ಅವಕಾಶ ಸಿಕ್ತು. ಅದೊಂದು ಫೇಸ್, ಪಬ್ಲಿಕೇಶನ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ರಿಸರ್ಚ್ ಆದ ನಂತರ ಶುರು ಮಾಡಿದೆ. ತದನಂತರ ಬುಕ್ಸ್ ಬರಿಬೇಕು ಅನ್ನೋ ಒಂದು ನೆಕ್ಸ್ಟ್ ಫೇಸ್ ಅಲ್ಲಿ ಬುಕ್ಸ್ ಬರಿಬೇಕು ಅಂತ ಹೇಳಿ ಶುರು ಮಾಡಿದೆ. ಯಾಕೆಂದ್ರೆ ನಾವು ಓದೋ ಟೈಮ್ ನಲ್ಲಿ ಬಹಳ ಕಷ್ಟ ಆಗ್ತಿತ್ತು. ಒಳ್ಳೆ ನ್ಯಾಷನಲ್ ಲೆವೆಲ್ ಬುಕ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಬುಕ್ಸ್ ಮಾತ್ರ ಸಿಗ್ತಾ ಇತ್ತು. ಸೊ ಹಾಗಾಗಿ ಸ್ಟೂಡೆಂಟ್ಸ್ ಬೇಕಾಗಿರುವಂತ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಬುಕ್ಸ್ಗಳು ಇಲ್ಲ ಅನ್ನೋ ಇರ್ಲಿಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅಂತ ಹೇಳಿ ಆಗ ನನ್ನ ಬುಕ್ಸ್ ಬರೆಯುವಂತ ಕೆಲಸ ಶುರು ಮಾಡಿದೆ. ಅದೊಂದು ಫೇಸು, ಒಂದು ಇಂಪಾರ್ಟೆಂಟ್ ಫೇಸ್ ಇನ್ ಮೈ ಲೈಫ್. ಅದೆಲ್ಲ ಮಾತಾಡೋಣ ಸರ್. ಬುಕ್ ತುಂಬಾ ಅದ್ರ ಬಗ್ಗೆ ತುಂಬಾ ಮಾತಾಡ್ಲಿಕ್ಕಿದೆ. ಸೊ ಈಗ ನೀವು ಕಾಲೇಜಲ್ಲಿ ನಂತರ ಒಂದು ಹಲವಾರು ಇನಿಷಿಯೇಟಿವ್ಗಳನ್ನ ನೀವು SSMRV ಕಾಲೇಜ್ ಪ್ರಿನ್ಸಿಪಲ್ ಆಗಿ ನೇಮಕಗೊಂಡ ನಂತರ ನೀವು ತುಂಬಾ ಇನಿಷಿಯೇಟಿವ್ಗಳನ್ನು ತಗೊಂಡಿದ್ದೀರಾ. ಅದರಲ್ಲಿ ಮುಖ್ಯವಾಗಿ ಡೆವಲಪ್ಮೆಂಟ್ ಆಫ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ 360-degree ಎಜುಕೇಶನ್ ಹೋಲ್ನೆಸ್ ಮಾಡೆಲ್ ವಿತ್ 5 ಡೈಮೆನ್ಷನಲ್ ಅಪ್ರೋಚ್. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ? ಇದು ನನ್ನ ಈ ಅಕಾಡೆಮಿಕ್ ಜರ್ನಿನಲ್ಲಿ ನೆಕ್ಸ್ಟ್ ಬಂದಿದ್ದು ಅಡ್ಮಿನಿಸ್ಟ್ರೇಷನ್. ಈ ಅಡ್ಮಿನಿಸ್ಟ್ರೇಷನ್ಗೆ ಬಂದಾಗ ನನ್ನೇನೋ ಒಂದು ಕಾಂಟ್ರಿಬ್ಯೂಷನ್ ಟು ದಿ ಫೀಲ್ಡ್ ಆಫ್ ಎಜುಕೇಶನ್ ಮಾಡಬೇಕು ಅನ್ನೋ ಒಂದು ಆಸೆ ಬಂತು. ಆಗ ಒಂದು ಎಜುಕೇಶನಲ್ ಸಿಸ್ಟಮ್ ನಲ್ಲಿ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಗೋಸ್ಕರ ಏನಾದ್ರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು 360-degree ಎಜುಕೇಶನ್ ಫಾರ್ ಹೋಲ್ನೆಸ್ ಅನ್ನೋ ಒಂದು ಮಾಡೆಲ್ ನ ಡೆವಲಪ್ ಮಾಡಿದೆ. ಈ ಮಾಡೆಲ್ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ನ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿದ್ದು. ಇದನ್ನ ನಾವು ಆಲ್ಮೋಸ್ಟ್ ಇದರಲ್ಲಿ 5 ಡೈಮೆನ್ಷನ್ ಅನ್ನ ಇನ್ಕ್ಲೂಡ್ ಮಾಡಿದೆ. ಅದರಲ್ಲಿ ಒಂದು ಅಕಾಡೆಮಿಕ್ಸ್ ಇರ್ಬೋದು, ಸ್ಕಿಲ್ ಎನ್ಹಾನ್ಸ್ಮೆಂಟ್, ಕೆರಿಯರ್ ಡೆವಲಪ್ಮೆಂಟ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಎಥಿಕ್ಸ್ ಅಂಡ್ ಹೀಗೆ 5 ಡೈಮೆನ್ಷನ್ ಒಂದು ಮಾಡೆಲ್ ನ ನಾವು ಕ್ರಿಯೇಟ್ ಮಾಡಿದ್ವಿ. 360 ಅಂತಾನೆ ನೇಮ್ ಅನ್ನೇ ಸ್ವಲ್ಪ ಯಾಕೆಂದ್ರೆ ಇಟ್ ಇಸ್ ಹೋಲ್ಸಮ್ ಡೆವಲಪ್ಮೆಂಟ್ ಅಂತ ಅಷ್ಟೇ. ಕಂಪ್ಲೀಟ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 360 ನ ಡೆವಲಪ್ ಮಾಡಿದ್ವಿ. ಅದಾಗಿ ಹಾಗೇನೆ SSMRV ಕಾಲೇಜು NAAC ಇಂದ A ಗ್ರೇಡ್ ಮಾನ್ಯತೆಯನ್ನು ಪಡೆಯಿತು. ಹಾಗೇನೆ SSMRV ಕಾಲೇಜ್ ಬಿನ್ ranked 4th among the top 5 colleges in India for the best value for money ಆಗಿ ಹೊರಹೊಮ್ಮಿತು. ಸೊ ನೀವು ತುಂಬಾನೇ ಅಲ್ಲಿ ಅಡ್ಮಿಷನ್ಸ್ ನೋಡಿದ್ರು ಸಹ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತೆ ವಿಭಿನ್ನ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ, ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದು A ಗ್ರೇಡ್ ಬಂದಿದೆ. ಹಾಗೆ ನಿಮ್ದು ಇಂಡಿಯಾದಲ್ಲೇ ಟಾಪ್ 5 ಅಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದ ಮಾತಲ್ಲ ಸರ್, ತುಂಬಾ ಹೆಮ್ಮೆಯ ವಿಷಯ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಹೇಗೆ ಸಾಧ್ಯವಾಯ್ತು ಸರ್ ಇದು ನಿಮ್ಮ? ಇದೆಲ್ಲದಕ್ಕೆ ಒಂದು ಕಾರಣ ಏನಂದ್ರೆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿದ್ದು. 360 ಮಾಡೆಲ್ ಇಟ್ಕೊಂಡು ವಿಷನ್ ಟು ಅಚೀವ್ at least in 5 years. In 5 years we should become top 10 colleges ಅಂತ ಹೇಳಿ ಮಾಡ್ಲೇಬೇಕು ಅಂತ ನಮ್ಮ ಒಂದು ಟೀಮ್ ನ ಬಿಲ್ಡಪ್ ಮಾಡಿ ಕಾಲೇಜ್ನಲ್ಲಿ ಅದೇ ಫೋಕಸ್ಡ್ ಆಗಿ ನಾವು ವರ್ಕ್ ಮಾಡಿದ್ವಿ. ಹಾಗಾಗಿ ಮತ್ತೆ ಇಲ್ಲಿ ಏನಾಗುತ್ತೆ, ನಮ್ಮ ಫೋಕಸ್ ಈಸ್ ಆನ್ ಸ್ಟೂಡೆಂಟ್ ಸೆಂಟ್ರಿಕ್ ಅಂಡ್ ಆಲ್ಸೋ ದಿ ಫ್ಯಾಕಲ್ಟಿ ಸೆಂಟ್ರಿಕ್, ಟೀಚರ್ ಸೆಂಟ್ರಿಕ್. ಸೊ ಇಬ್ಬರ ಡೆವಲಪ್ಮೆಂಟ್ ಆದ್ರೇನೆ ಸಹ ಆದಾಗಲೇ ನಾವು ಕಾಲೇಜಿನ ಒಂದು ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ನಮ್ಮ
ಎಲ್ಲ ಫ್ಯಾಕಲ್ಟಿ ಮತ್ತೆ ಆಫೀಸ್ನವರು ಎಲ್ಲರ ಇದೊಂದು ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಕಲೆಕ್ಟಿವ್ ವರ್ಕ್ ಇಂದ ಮತ್ತೆ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ಇಂದ. ಯಾಕೆಂದ್ರೆ ಒಂದು ಕಾಲೇಜಿನಲ್ಲಿ ಒಂದು ಟಾಪ್ 5 ಆಗ್ಬೇಕಾಗ್ಲಿ ಅಥವಾ ಎ ಗ್ರೇಡ್ ಬರೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಹೌದು ಸರ್, ಈಗ ಸಾವಿರಾರು ಕಾಲೇಜ್ ಇದೆ ಸರ್, ಸಾವಿರಾರು ಕಾಲೇಜ್ ಇದೆ, ಅದರಲ್ಲಿ ಟಾಪ್ 5 ಕಾಲೇಜ್ ಅಂತ ಹೇಳಿದ್ರೆ ಅದು ತುಂಬಾ ಹೆಮ್ಮೆಯ ವಿಷಯ ತಿಳ್ಕೊಳ್ಳೋದು. ಇದಕ್ಕೆಲ್ಲ ಕಾರಣ ನಮ್ಮ ಫ್ಯಾಕಲ್ಟಿ ಮತ್ತೆ ಸ್ಟೂಡೆಂಟ್ಸ್ ಅವರ ಇನ್ವಾಲ್ವ್ಮೆಂಟ್, ಪಾರ್ಟಿಸಿಪೇಷನ್. ನಮ್ಮಲ್ಲಿ ಈ ಎಲ್ಲಾ ತರಹದ ಆಕ್ಟಿವಿಟೀಸ್ ಇದೆಯಲ್ಲ, ಅದರಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಮತ್ತೆ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇವೆಲ್ಲ ಸೇರ್ಕೊಂಡು ಇದಕ್ಕೆ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡ್ಬೇಕು ಒಂದು ಗುರಿ ಇರ್ಬೇಕಲ್ಲ, ಆ ಗುರಿ ಇಟ್ಕೊಂಡು ನಾವು 2014 ಅಲ್ಲಿ ಶುರು ಮಾಡಿದ ಕೆಲಸ 2018 ನಲ್ಲಿ ನಾವು ಎ ಗ್ರೇಡ್ ತಗೊಂಡ್ವಿ, ಮತ್ತೆ ಟಾಪ್ 5 ಕಾಲೇಜಸ್ ಆಗ್ಲಿಕ್ಕೆ ಸಾಧ್ಯ ಆಯ್ತು. ತುಂಬಾ ಹೆಮ್ಮೆ ಸರ್, ಧನ್ಯವಾದಗಳು. ನಿಮ್ಮ ಎಫರ್ಟ್ಸ್ ರಿಸಲ್ಟ್ ಬಂದಿದೆ ಸರ್, ನೀವು ಅಷ್ಟೊಂದು ಎಫರ್ಟ್ ಹಾಕಿದ್ದೀರಾ ಅಂತ ಹೇಳ್ಬೋದು. ಅದ ನಂತರ ಸ್ಟೂಡೆಂಟ್ ಅಕಾಡೆಮಿಕ್, ನೀವು ನಿಮ್ಮ ಕಾಲೇಜಿಗೆ ಹೇಗೆ ಇನಿಷಿಯೇಟಿವ್ಸ್ ತಗೊಂಡು ನೆಕ್ಸ್ಟ್ ಲೆವೆಲ್, ಹಾಗೇನೆ ಸಹ ಸ್ಟೂಡೆಂಟ್ ಡೆವಲಪ್ಮೆಂಟ್ಗೋಸ್ಕರನು ಸಹ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಇನಿಷಿಯೇಟಿವ್ಸ್ ಆಗಿ ಹಲವಾರು ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀರಾ ಸರ್. ಅವುಗಳಲ್ಲಿ ನೀವು ಯಾವ್ದಾದ್ರು ಹಂಚ್ಕೊಳ್ಬಹುದಾ? ಸ್ಟೂಡೆಂಟ್ಸ್ ಅಂದಾಗ ಐ ಬಿಲೀವ್ ಪರ್ಸನಲಿ, more than learning from in the classroom, they learn outside the classroom. Andre extra curricular activities, and that is my belief actually. So hagagi nammalli sakastu activity centers nella ಮಾಡಿ we have created the platform and created opportunities and options for the students. So that's the reason students were able to be part of many activities of the college. That in turn has helped the students to gain the holistic development. Thank you sir. ನಂತರ ಹೇಳ್ಬೇಕಂದ್ರೆ ನೀವು ಹಲವಾರು ಸೋಷಿಯಲ್ ಸರ್ವಿಸ್ ಆಗಿ ಸೋಷಿಯಲ್ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡಿದ್ದೀರಾ, ಪ್ರಾರಂಭ ಮಾಡಿ ಮುಂದುವರಿಸಿಕೊಂಡು ಬಂದಿದ್ದೀರಾ, ಹಾಗೆ ಅವುಗಳನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಅದರಲ್ಲಿ ಅಡಾಪ್ಷನ್ ಆಫ್ ವಿಲೇಜಸ್ ಥ್ರೂ ವೇರಿಯಸ್ ಆಕ್ಟಿವಿಟೀಸ್ ಕನೆಕ್ಟೆಡ್ ಬೈ CCS, NSS, ಹಾಗೆ ECO ಕ್ಲಬ್ ಇನ್ ಅಸೋಸಿಯೇಷನ್ ವಿತ್ NGOs, health awareness and checkup programs at various government schools, ಹಾಗೆ awareness programs for hygiene of government schools, ಹಾಗೂ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಕೈಗೊಂಡು ಇವತ್ತಿಗೂ ಅದನ್ನ ಮುನ್ನಡೆಸ್ಕೊಂಡು ಬಂದಿದ್ದೀರಾ ಸರ್. ಇದೆಲ್ಲ ಹೇಗೆ ಈಗ ಎಲ್ಲರದಲ್ಲ, ನೀವು ಈಗ ಹೇಳಿದ್ರಿ ಕಾಲೇಜನ್ನ ಮುಂತರುವುದಕ್ಕೆ ಅದಕ್ಕೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸಿದ್ರಿ, ಫ್ಯಾಕಲ್ಟಿಗೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸಿದ್ರಿ, ವಿದ್ಯಾರ್ಥಿಗಳಿಗೆ ಬೇರೆ ಕಾರ್ಯಕ್ರಮಗೊಳಿಸಿದ್ರಿ, ಹಾಗೆ ನಿಮ್ಮ ಕಾಲೇಜಿನ ಸೋಷಿಯಲ್ ಸರ್ವಿಸ್ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಸಹ ನೀವು ಜೊತೆಗೆ ತಗೊಂಡು ಬಂದಿದ್ದೀರಾ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ in addition to academics, I personally believe that we should connect to society. ಹಾ ಸರ್. ದಿಕ್ಕಿನಲ್ಲಿ ನಮ್ಮಲ್ಲಿ ಸಾಕಷ್ಟು ಆಕ್ಟಿವಿಟಿ ಸೆಂಟರ್ಸ್, ಹೆಲ್ತ್ ಕ್ಲಬ್, ರೋಟ್ರಾಕ್ ಕ್ಲಬ್ ಇರ್ಬೋದು, ಇಕೋ ಕ್ಲಬ್, ಈ ತರದೆಲ್ಲ ಸ್ಟಾರ್ಟ್ ಮಾಡಿದ್ದು. ಅದೇನಾಗುತ್ತೆ, students they becomes very sensitive towards the society. ಆ ಸೆನ್ಸಿಟಿವಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ನಮಗೆ ಅನ್ಸಿದ್ದರಿಂದ ಈ ಥ್ರೂ ದಿಸ್ ಆಕ್ಟಿವಿಟಿ ಸೆಂಟರ್ಸ್ ನಾವು ಸಾಕಷ್ಟು ಕಾರ್ಯಕ್ರಮಗಳು, ಈಗ ರೀಸೆಂಟ್ ಆಗಿ ನಾವು 5 ಹಳ್ಳಿಗಳನ್ನ, ಬೆಂಗಳೂರು ಸುತ್ತಮುತ್ತ 5 ಹಳ್ಳಿಗಳನ್ನು ಸಹ ನಾವು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಹೆಲ್ತ್, ಎಜುಕೇಶನ್ ಮತ್ತೆ ಎನ್ವೈರನ್ಮೆಂಟಲ್ ಇಶ್ಯೂಸ್ ನ ಇಟ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ. ಇದರಲ್ಲೆಲ್ಲ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ನ ಇನ್ವಾಲ್ವ್ ಮಾಡಿದ್ದೇವೆ. ಸೊ ಐ ಥಿಂಕ್ ದಿಸ್ ಕೈಂಡ್ ಆಫ್ ಇನಿಷಿಯೇಟಿವ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಟು ಬಿಕಮ್ ಮೋರ್ ಸೆನ್ಸಿಟಿವ್ ಟುವರ್ಡ್ಸ್ ದಿ issues and connecting with people sir. Connecting with the people actually. So this has gone a long way actually in the transformation of any student actually. ಸೊ ನಂತರ ನೀವು
ಡಿ.ಲಿಟ್ ಅಂದ್ರೆ ಈಗ ಡಾಕ್ಟರ್ ಆಫ್ ಲಿಟ್ರೇಚರ್ ಅನ್ನೋ ಸೌತ್ ಅಮೇರಿಕನ್ ಯೂನಿವರ್ಸಿಟಿ USA ಕಾಲೇಜ್ನಲ್ಲಿ ಅಂದ್ರೆ 1917ರಲ್ಲಿ ಪಡೆದಿದ್ದೀರಾ ಸರ್? ಇದು ಅಮೇರಿಕನ್ ಯೂನಿವರ್ಸಿಟಿಯಲ್ಲಿ ಪಡೆದಿದ್ದೀರಾ ಸರ್? ಇದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಇದು ಅದು ಆನರರಿ ಡಿಲೇಟ್ ಆಕ್ಚುಲಿ. ಇದು ಅದನ್ನ ನನಗೆ ಈ ಅಕಾಡೆಮಿಕ್ ಮತ್ತೆ ರಿಸರ್ಚ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋದಕ್ಕೋಸ್ಕರ ಸೌತ್ ಅಮೆರಿಕನ್ ಯೂನಿವರ್ಸಿಟಿ ಅವರು ಒಂದು ಆನರರಿ ಇದನ್ನ ಡಿಲಿಟ್ ಅಂತ ಕೊಟ್ಟಿದ್ದಾರೆ. ಸೊ ಬಹಳ ಖುಷಿ ಆಯ್ತು. ಇಲ್ಲ ಸರ್, ನಿಮ್ಮ ಸಾಧನೆ ಇದೆ, ಇನ್ನು ತಿಳ್ಕೊಂತ ತುಂಬಾ ಸಾಧನೆ ಇದೆ. ಅದನ್ನ ನಿಮ್ಮ ಒಂದು ಸುದೀರ್ಘವಾದ ಸಾಧನೆ ಒಂದು ಕ್ಷೇತ್ರದಲ್ಲಿ ಪರಿಗಣಿಸಿ ಅವರು ಇದು ಮಾಡಿದ್ದಾರೆ ಸರ್. ಅಂದ್ರೆ ಹಾಗೇನೆ ನೀವು 5 ವಿದ್ಯಾರ್ಥಿಗಳಿಗೆ PhD ಗೈಡ್ ಆಗಿ, ಹಾಗೇನೆ 31 ವಿದ್ಯಾರ್ಥಿಗಳಿಗೆ ಎಂ.ಫಿಲ್ ಮಾಡೋದಕ್ಕೆ ಅವರಿಗೆ ಗೈಡ್ ಆಗಿ ಕಾರ್ಯನಿರ್ವಹಿಸಿದ್ದೀರಾ ಸರ್. ಇದು ಹೇಗೆ ಸಾಧ್ಯವಾಯ್ತು ಸರ್? 5 ಮತ್ತೆ 31 ಜನ ಅಂದ್ರೆ ಇದು ಕಡಿಮೆನೇ ಅಲ್ಲ, ತುಂಬಾ ದೊಡ್ಡ ಸಂಖ್ಯೆ. ಅದು ಒಂದು ಟೈಮ್ ನಲ್ಲಿ ಎಂ.ಫಿಲ್ ವಾಸ್ ಎ ಮಿನಿಮಮ್ ಕ್ವಾಲಿಫಿಕೇಶನ್ ಟು ಬಿಕಮ್ ಫ್ಯಾಕಲ್ಟಿ ಅನ್ನೋದು ಬಂತು. ಆ ಸಂದರ್ಭದಲ್ಲಿ ನನ್ನ ಸ್ಟೂಡೆಂಟ್ಸ್ಗಳು, ಬಹಳ ಜನ ಸ್ಟೂಡೆಂಟ್ಸ್ ಮತ್ತೆ ಫ್ಯಾಕಲ್ಟಿ, ಬೇರೆ ಬೇರೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಎಂ.ಫಿಲ್ ಮಾಡಬೇಕು ಅನ್ನೋದು ಬಂತು. ಆಗ ತುಂಬಾ ಶಾರ್ಟೇಜ್ ಇತ್ತು. ನಮ್ಮ ಗೈಡ್ಗಳು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಬಹಳ ಕಮ್ಮಿ ಜನ ಇದ್ರು. ಹಾಗಾಗಿ ಅದು ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಬಹಳ ಜನಕ್ಕೆ ಫಿಲ್ ಮಾಡಿಸ್ಕೊಡೋದಕ್ಕೆ. ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ ಆಕ್ಚುಲಿ. ಹೇಳ್ಬೇಕು ಅಂದ್ರೆ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಗೌರ್ಮೆಂಟ್ ಅಲ್ಲಿ UGC ಸ್ಕೇಲ್ ತಗೊಂತಾ ಇದ್ದಾರೆ. ದಟ್ ಗಿವ್ಸ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಹೇಗೆ ಸರ್, ಟಚ್ ಅಲ್ಲಿ ಇದ್ದಾರಾ ಅಥವಾ ಹೇಗೆ ಇದ್ದಾರೆ? ಇವತ್ತಿಗೂ ಸಹ ಅವರೆಲ್ಲ ಬಹಳ ಒಳ್ಳೆ ಟೀಚರ್ಸ್ ಆಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಥ್ರೂಔಟ್ ಕರ್ನಾಟಕ ಬೇರೆ ಬೇರೆ ಕಾಲೇಜುಗಳಲ್ಲಿ ಅವರು ಲೆಕ್ಚರರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ PhDನೂ ಅಷ್ಟೇ, ನಾನು ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ, ಬೆಂಗಳೂರು ಯೂನಿವರ್ಸಿಟಿ ಮತ್ತೆ ಬೇರೆ ಬೇರೆ ತಮಿಳುನಾಡು ಯೂನಿವರ್ಸಿಟಿಗಳಲ್ಲಿ ಗೈಡ್ಶಿಪ್ ಇತ್ತು. ಹಾಗಾಗಿ ಇದೆಲ್ಲ ಏನಂದ್ರೆ ಈ ಒಂದು ಆಪರ್ಚುನಿಟಿ ಟು ಹೆಲ್ಪ್ ಅವರ್ ಓನ್ ಪೀಪಲ್, ಫ್ರೆಟರ್ನಿಟಿ, to gain knowledge and get the degrees. That has gone long way in their life. ತುಂಬಾ ಧನ್ಯವಾದಗಳು ಸರ್. ಹಾಗೇನೆ ನಾವು ಮುಂದೆ ಹೋಗೋದಾದ್ರೆ ಈಗ ಪ್ರಮುಖ ಘಟ್ಟಕ್ಕೆ ಬರ್ತೀವಿ ಅಂತ ಹೇಳಿದ್ರೆ, ಸುಮಾರು 17ಕ್ಕೂ ಹೆಚ್ಚು ಬುಕ್ಸ್ ಗಳನ್ನ ಬರೆದಿದ್ದೀರಾ. ಇವುಗಳು ಹಲವಾರು ಯೂನಿವರ್ಸಿಟಿ, ಯಾವುದೇ ಒಂದು ಯೂನಿವರ್ಸಿಟಿ ಅಥವಾ ನಿಮ್ಮ ಕಾಲೇಜ್ ಅಲ್ಲ, ಇಂಡಿಯಾದಾದ್ಯಂತ ಯೂನಿವರ್ಸಿಟಿಗಳಲ್ಲಿ ಪಬ್ಲಿಷ್ ಆಗಿದ್ದು ಮತ್ತೆ ಕಾರ್ಯರೂಪದಲ್ಲಿ ಇದಾವೆ. ಈಗ ಸಬ್ಜೆಕ್ಟ್ ಏನು ಸ್ಟೂಡೆಂಟ್ ಸ್ಟಡಿ ಮಾಡ್ತಾ ಇದ್ದಾರೆ, ಅದು ನೀವು ಬರ್ದಿದ್ದಂತ ಬುಕ್ಸ್ ಗಳನ್ನ ಸ್ಟಡಿ ಆಗ್ತಾ ಇದೆ. ಸೊ ನಾನು ಕೆಲವೊಂದು ಬುಕ್ಸ್ ಗಳ ನೇಮ್ ಅನ್ನ ಇಲ್ಲಿ ತಗೊಳಕ್ ಇಷ್ಟಪಡ್ತೀನಿ ಸರ್. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ಸ್ಮಾಲ್ ಬಿಸ್ನೆಸ್ ಅಂಡ್ ಎಂಟರ್ಪ್ರಿನರ್ಶಿಪ್, ಆಪರೇಷನ್ಸ್ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಅಂಡ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್, ಫಿನಾನ್ಷಿಯಲ್ ಅಕೌಂಟಿಂಗ್, ಹಾಗೆ ಕಾರ್ಪೊರೇಟ್ ಅಕೌಂಟಿಂಗ್, ಮಾರ್ಕೆಟಿಂಗ್ ಸ್ಟ್ರಾಟಜಿ ಫಾರ್ ಪ್ಯಾರಾಸಿಟಮಲ್ ಪ್ರಾಡಕ್ಟ್ಸ್, ಹಾಗೇನೆ ಅಡ್ವಾನ್ಸ್ಡ್ ಫಿನಾನ್ಷಿಯಲ್ ಅಕೌಂಟ್, ಹೀಗೆ ಹಲವಾರು ಬುಕ್ ಗಳನ್ನ ಬರೆದ್ರಿ. ಸೊ ಇದು ಒಂದೆರಡು ಬುಕ್ ಬರೆದವರೇ ಇದು ನಮ್ ಕೈಲಿ ಆಗಲ್ಲ ಅಂತ ಹೇಳಿ ಇದ್ ಮಾಡ್ತಾರೆ. ಅಂತದ್ರಲ್ಲಿ 17 ಬುಕ್ ಗಳನ್ನ, ಅದು ಯಾವ್ದು ಇದಿಲ್ಲ ಸರ್, ಎಲ್ಲದೂ ಸಹ ಯೂನಿವರ್ಸಿಟಿಗಳಲ್ಲಿ ಪಬ್ಲಿಷ್ ಆಗಿ ಕಾರ್ಯರೂಪದಲ್ಲಿದ್ದಾವೆ. ಇದು ಹೇಗೆ ಸಾಧ್ಯವಾಯಿತು ಸರ್? ವಾಣಿಜ್ಯ ಕ್ಷೇತ್ರದಲ್ಲಿ, ವಾಣಿಜ್ಯ ವಿಭಾಗದಲ್ಲಿ ನಿಮ್ಮ ಸಾಧನೆ ಅಗಾಧವಾಗಿದೆ. ನೋಡ್ತಾ ಬಂದ್ರೆ ನಾವು ತುಂಬಾ ಅಗಾಧವಾಗಿದೆ ನಿಮ್ಮ ಕೊಡುಗೆ ಸರ್. ಇದು ಹೇಗೆ ಸಾಧ್ಯವಾಯಿತು ಸರ್? ಇದೊಂದು ಮಾತ್ರ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಬುಕ್ ಬರೀಲಿಕ್ಕೆ, ಹಾಗೂ ಇಷ್ಟು ಹೇಗೆ ಸಾಧ್ಯವಾಯ್ತು ಅಂತ ಒಂದು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಇದು ಒಂದು ಕೋಇನ್ಸಿಡೆನ್ಸ್. ನಾನು PhD ಮಾಡಿದ್ಮೇಲೆ 2000 ನಲ್ಲಿ, ಆ ಟೈಮ್ನಲ್ಲಿ ನಮ್ಮ ಗೈಡು ಡಾಕ್ಟರ್ ರೆಡ್ಡಿ ಅಂತಿದ್ರು, ಮತ್ತೆ ಡಾಕ್ಟರ್ ಅಪ್ಪಣಯ್ಯ ಅಂತ ಹೇಳಿ, ಅವ್ರ ಮನೆಗೆ ಒಂದ್ ದಿವಸ ಹೋದ. ಅವರು ತುಂಬಾ ಬುಕ್ಸ್ ಬರ್ದಿದ್ರು, ಸ್ವಲ್ಪ ಕೆಲವು ಬುಕ್ಸ್ಗಳು ಬರ್ದಿದ್ರು. ಅವ್ರ ಮನೆಗೆ ಒಂದ್ ದಿವಸ ಹೋದಾಗ, ಏನಪ್ಪಾ ನಿಮ್ಮ PhD ಆಯ್ತು, ನೆಕ್ಸ್ಟ್ ಮುಂದೆ ಏನು ಅಂತ. ಸರ್, ಪಬ್ಲಿಕೇಶನ್ಸ್ ಎಲ್ಲ ಮಾಡ್ತಾ ಇದ್ದೀನಿ, ಕಾನ್ಫರೆನ್ಸ್ ಅಲ್ಲಿ ಎಲ್ಲ ಕಡೆ ಪೇಪರ್ಸ್ ಎಲ್ಲ ಪಬ್ಲಿಕೇಶನ್ ಆಗ್ತಾ ಇದೆ ಅಂದ್ರೆ, ನೆಕ್ಸ್ಟ್ ಏನ್ ಮಾಡ್ತೀಯಾ ಅನ್ನೋದು. ಯಾಕಂದ್ರೆ ನಾನು ಬಹಳ ಒಳ್ಳೆ ನನ್ನ ಸ್ನೇಹಿತರು ಮತ್ತೆ ಗುರುಗಳು ಸಹ, ಇವರಿಬ್ಬರು ಪ್ರೊಫೆಸರ್ಸ್.
ಅವರು ಅವಾಗ ಏನ್ ಹೇಳಿದೆ, ಸರ್ ಬುಕ್ ನೀವೆಲ್ಲ ಬರಿತಾ ಇದ್ದೀರಾ, ನಾನು ಬರಿಬೋದಾ ಸರ್ ಅಂತ ಕೇಳಿದೆ. ಅವ್ರು ತಕ್ಷಣನೇ ಒಂದು 4 ಬುಕ್ ಕೊಟ್ಬಿಟ್ಟು, ಇದೊಂದು ಟೈಟಲ್ ಇದೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಇದೊಂದು ನೀನು ಬರೆಯಕ್ ಶುರು ಮಾಡಿ ನೋಡೋಣ, ಒಂದು ಚಾಪ್ಟರ್ ಒಂದು 2 ಚಾಪ್ಟರ್ ಬರಿ, ದೆನ್ ನಿಮಗೆ ಗೊತ್ತಾಗತ್ತೆ ನೀನು ಆ ಥರ ಆಗ್ಬೋದಾ ಇಲ್ಲ ಇದು ಅಂತ ಹೇಳಿ ಕೊಟ್ರು. 4-5 ಬುಕ್ ಕೊಟ್ಟು 1-2 ಚಾಪ್ಟರ್ ಬರ್ಕೊಂಬಾ ಅಂತ ಕಳಿಸ್. ಅದನ್ನ ನಾನು ತುಂಬಾ ರೆಫರೆನ್ಸ್ ಮಾಡಿ IIML ಲೈಬ್ರರಿಗೆ ಹೋಗಿ ಬುಕ್ಸ್ಗಳೆಲ್ಲ ಆಗ ಈಗಿನಷ್ಟು ಈಸಿಯಾಗಿ ರಿಸೋರ್ಸಸ್ ಸಿಗ್ತಾ ಇರ್ಲಿಲ್ಲ. ಏನೇ ನಮಗೆ ಮೆಟೀರಿಯಲ್ ಬೇಕು ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಲ್ಲಾಂದ್ರೆ ಐಸ್ಯಾಕ್ ಆ ತರ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಲೈಬ್ರರಿಗೆ ಹೋಗಿ ಕೂತು ಕೆಲಸ ಮಾಡ್ಬೇಕಾಯ್ತು. ಅದು ತುಂಬಾ ಹೆಚ್ಚು ಕೆಲಸ ಮಾಡಿದೆ. 1-2 ಚಾಪ್ಟರ್ ರೆಡಿ ಮಾಡಿದೆ, ತಗೊಂಡೋಗಿ ತೋರ್ಸಿದ್ಮೇಲೆ ಅವ್ರಿಗೆ ಬಹಳ ಖುಷಿ ಆಗೋಯ್ತು. ಐ ಥಿಂಕ್ ನೀವು ಯು ಕ್ಯಾನ್ ಬಿಕಮ್ ಎ ಗುಡ್ ಆಥರ್ ಅಂತ ಮೋಟಿವೇಟ್ ಮಾಡೋದು, ಪುಷ್ ಮಾಡೋದು. ಹಾಗಾಗಿ ಫಸ್ಟ್ ಬುಕ್ ನಾನು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಬುಕ್ನ ಬರೆದೆ. ಅದು ಕಾನ್ಫಿಡೆನ್ಸ್ ಬಂತು. ಅದಾದ ತಕ್ಷಣನೇ ನನಗೆ ಪಬ್ಲಿಷರು ನೋಡಿ, ಇಲ್ಲ ನೀವು ಸ್ವಲ್ಪ ಇನ್ನ ಹೆಚ್ಚು ಬುಕ್ಗಳು ನಮ್ಮ ಪಬ್ಲಿಕೇಶನ್ಗೆ ಬರೀಬೇಕು ಅಂತ ಹೇಳಿ, ಅಕೌಂಟಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಡಿಮಾಂಡ್ ಇದೆ, ಯಾರಿಗೂ ತುಂಬಾ ಏನೋ ಕಷ್ಟ ಇದೆ, ಎಲ್ಲ ರೆಫರೆನ್ಸ್ ಬುಕ್ಗಳು ಮಾತ್ರ ಇದೆ, ಸಿಂಪಲ್ ಆಗಿರುವಂತಹ ಬುಕ್ಗಳು ಯಾರು ಹೆಚ್ಚು ಬರ್ದಿಲ್ಲ, ಏನಾದ್ರು ಒಂದು ಡಿಫರೆಂಟ್ ಮಾಡೆಲ್, ಡಿಫರೆಂಟ್ ಫಾರ್ಮ್ಯಾಟ್ ನಲ್ಲಿ ಒಂದು ಮಾಡಿ ಕೊಡಿ ಅಂತ ಹೇಳಿದ್ರು. ಆಗ ನಾವು ಒಂದು ನಮ್ಮ ಈ ತರ ಫಾರ್ಮ್ಯಾಟ್ ಬುಕ್ ಇರೋ ಈ ಫಾರ್ಮ್ಯಾಟ್ ಫಸ್ಟ್ ಟೈಮ್ ಇನ್ ಇಂಡಿಯಾ ಕ್ಯಾನ್ ಸೇ ಈ ಫಾರ್ಮ್ಯಾಟ್ ಅಲ್ಲಿ ಬಂದಿರುವಂತದ್ದು. ಎಲ್ಲೂ ಸಹ ಯಾಕಂದ್ರೆ ಇದರ ರೆಫರೆನ್ಸ್ ಬುಕ್ ಇಲ್ದಾರೆ ಒಂದು ಗೈಡ್ಗಳು ಈ ತರ ಇರ್ತಿತ್ತು. ಬಟ್ ನಮ್ದೇ ಆದ ಒಂದು ಯುನೀಕ್ ಫಾರ್ಮ್ಯಾಟ್ ನಲ್ಲಿ ಮಾಡಿದ್ವಿ ನಾವು. ಎಲ್ಲ ಸೆಮ್ಗಳಿಗೂ ಬರ್ದಿದ್ದೀರಾ ಸರ್? ನೋಡಿದ್ವಿ ಹಾಗೆ ಎಲ್ಲ ಸೆಮ್ಗಳಿಗೂ ಸಹ ಬರ್ದಿದ್ದೀರಾ? ಹೌದು, ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಆಗಿರ್ಲಿ ಅನ್ನೋ ಒಂದು ಉದ್ದೇಶ. ಹಾಗಾಗಿ ಎಲ್ಲಾ ಯೂನಿವರ್ಸಿಟೀಸ್ ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಒರಿಸ್ಸಾದಲ್ಲಿ, ಹಿಮಾಲಯ ಎಲ್ಲ ಕಡೆ ಹಿಮಾಲಯ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಬಹಳ ಖುಷಿ ಕೊಡುತ್ತೆ, ಯಾಕಂದ್ರೆ ಇದು ಬಹಳ ಸ್ಟೂಡೆಂಟ್ಸ್ಗೆ ರೀಚ್ ಆಗಿದೆ, ಟೀಚರ್ಸ್ಗೆ ರೀಚ್ ಆಗಿದೆ. ಸೊ ಇದು ಒಂದು ನನಗೆ ಇನ್ನೊಂದು ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾನು ಈ ಬುಕ್ ಮುಖಾಂತರ ನಾನು ಎಷ್ಟೋ ಜನಕ್ಕೆ ಪಾಠ ಮಾಡದೇ ಇದ್ರು ಸಹ ಬಂದು ಹೇಳ್ತಾರೆ, ಸರ್ ನೀವು ನಮ್ಮ ಟೀಚರ್ ಅಂತಾರೆ. ಹೇಗಪ್ಪ ನಾನು ನಿಮ್ಗೆ ಪಾಠ ಮಾಡಿಲ್ವಲ್ಲ ಅಂತ ಹೇಳಿದ್ರೆ, ಇಲ್ಲ ಸರ್ ನಿಮ್ ಬುಕ್ಕಿನ ಮುಖಾಂತರ ನಾನು ನಿಮ್ಮ ಇಂಡೈರೆಕ್ಟ್ಲಿ ನಾನು ನಿಮ್ಮ ಸ್ಟೂಡೆಂಟ್ ಅಂತೇಳಿ ಇವತ್ತಿಗೂ ಸಹ ಬಹಳ ಜನ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ಗಳು ಹೇಳ್ತಾರೆ. ಮತ್ತೆ ಇನ್ನೊಂದು, ನಾನು ಅಕಾಡೆಮಿಕ್ ಕೌನ್ಸಿಲ್ಗೆ ಮೆಂಬರ್, ಅಕಾಡೆಮಿಕ್ ಕೌನ್ಸಿಲ್ ಅಂತ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಅಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಅನ್ಕೊಂಡೆ. ಒಂದ್ಸಲ ಏನೋ ಒಂದು ಅಕಾಡೆಮಿಕ್ ಅಂತಿದೆ, ಒಳ್ಳೆ ಕೆಲಸ ಮಾಡ್ಬೋದೇನೋ ಅಂತ ಹೇಳಿ. ಆಗ ಒಂದು ಎಲೆಕ್ಷನ್ ಇದೆ ಅಂತ ಗೊತ್ತಾಯ್ತು. ಆ ಎಲೆಕ್ಷನ್ಗೆ ಹೇಗಪ್ಪ ಇದು ನಾನು ಈ ವೋಟ್ ಎಲ್ಲ ತಗೊಳೋದಕ್ಕೆ ಹೇಗೆ ಮಾಡೋದು ಏನು ಅಂತ ಹೇಳಿ ಸ್ವಲ್ಪ ಭಯ ಇತ್ತು. ಬಟ್ ಕಂಟೆಸ್ಟ್ ಮಾಡೋದು ಮಾಡ್ಬಿಟ್ಟೆ. ನಂತರ ಒಂದು ಕೆಲವ್ರಿಗೆ ಮಾತ್ರ ಫೋನ್ಗಳು ಮಾಡಿ ಈ ತರ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಗೆಲ್ತೀನಿ ಅಂತ. ಆದ್ರೆ ರಿಸಲ್ಟ್ ಬಂದಾಗ್ಲೇ ಗೊತ್ತಾಯ್ತು ನಾನು ಗೆದ್ದಿದ್ದೀನಿ ಅಂತ. ಅವಾಗ ಸುಮಾರು ಜನ ಹೇಳಿದ್ರು, ಸರ್ ನೀವು ಪರ್ಸನಲ್ ಆಗಿ ನೀವು ನಮ್ಮ ಹತ್ರ ಬಂದು ವೋಟ್ ಕೇಳ್ತಿದ್ದು, ನೀವು ಪರ್ಸನಲ್ ಆಗಿ ನಮ್ಮನ್ನ ನೋಡಿಲ್ದೇ ಇದ್ರು ಸಹ ನಿಮ್ಮ ಬುಕ್ಸಿನ ಮುಖಾಂತರ ನಿಮ್ಮ ಪಾಪ್ಯುಲಾರಿಟಿ ಇತ್ತು, ಅದರಿಂದ ನಿಮ್ಗೆಲ್ಲ ನಿಮ್ಗೆ ವೋಟ್ ಹಾಕಿದ್ವಿ ಅಂತಂದ್ರು. ಸೊ ದಿ ಇಂಪ್ಯಾಕ್ಟ್, ಆ ಒಂದು ಬುಕ್ ಬರೆದಿದ್ದು, ಆ ನಾಲೆಡ್ಜ್ ಟ್ರಾನ್ಸ್ಫಾರ್ಮೇಶನ್ ಆಗಿದ್ದು ಒಂದು ಎಷ್ಟು ಇಂಪ್ಯಾಕ್ಟ್ ಕೊಡ್ತು, ರೀಚ್ ಆಯ್ತು, ಎಷ್ಟು ಚೆನ್ನಾಗಿ ರೀಚ್ ಆಯ್ತು. ಅದು ದಟ್ ಗಿವ್ಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ರಿಯಲಿ, ಬಿಕಾಸ್ ದಟ್ಸ್ ಎ ಪರ್ಮನೆಂಟ್ ಕಾಂಟ್ರಿಬ್ಯೂಷನ್ ಫಾರ್ ದ ಫೀಲ್ಡ್ ಆಫ್ ಎಜುಕೇಶನ್ ಅಂತ ಬಹಳ ಖುಷಿ ಆಗುತ್ತೆ. ಹೌದು ಸರ್, ಇದು ಹಿಸ್ಟ್ರಿಯಲ್ಲೇ ಉಳಿಯುತ್ತಾ ಅಂತ ಕೆಲಸ. ಆಕ್ಚುಲಿ ನೀವು ಇವತ್ತು ಕಾಲೇಜ್ ಪ್ರಿನ್ಸಿಪಲ್ ರಿಟೈರ್ಡ್ ಆಗ್ಬೋದು, ಆದ್ರೆ ಇದು ನೀವು ಬರೆದಿರ್ತಕ್ಕಂಥ ಬುಕ್ಸ್ಗಳು ನಿಮ್ಮ ಕೊಡುಗೆ ಇದೆಯಲ್ಲ ಸರ್, ಅದು ಯಾವತ್ತೂ ಅಳಿಸ್ಲಿಕ್ಕೆ ಆಗಲ್ಲ. ಅದು ಯಾವತ್ತು ರಿಪೀಟ್ ಆಗಿ ತುಂಬಾ ಜನಗಳಿಗೆ ದಾರಿ ದೀಪವಾಗುತ್ತೆ ಅಂತಾನೆ ಹೇಳ್ಬೋದು ಸರ್. ಆಕ್ಚುಲಿ ಅದೇ ನೀವು ಹೇಳಿದಾಗೆ ಈಗ
ನಿಮ್ಮ ಜರ್ನಿಯನ್ನ ನೋಡ್ಕೊಂಡು ಬಂದ್ರೆ ಸರ್, ನೀವು ಡಿಗ್ರಿ ಮುಗಿಸ್ತೀರಾ, ಜಾಯ್ನ್ ಆಗ್ತೀರಾ, ಅಲ್ಲಿ ಎಲ್ಲೂ ನಿಮ್ದು ಸ್ಟಾಪ್ ಇಲ್ಲ ಸರ್. ಒಂದೊಂದಾದ್ಮೇಲೆ ನೆಕ್ಸ್ಟ್ ಕೋರ್ಸ್ಗಳು. ಈಗ ನೀವು MPhil ಆಯ್ತು, PhD ಮಾಡ್ತಾ ಇದ್ದೀರಾ, ಹಾಗೆ ಇದ್ ಮಾಡ್ತೀರಾ, ಬುಕ್ಸ್ ಗಳನ್ನ ಬರ್ದಿದ್ದೀರಾ. ನಿಮ್ಮ ಈ ಸಮಯ ಎಲ್ಲೂ ವ್ಯರ್ಥ ಆಗಿದ್ದು ಕಾಣಿಸೋದೇ ಇಲ್ಲ ಸರ್. ಇವಾಗಿನ ಜನ ಹೇಗಿದೆ ಅಂದ್ರೆ, ವೀಕೆಂಡ್ ಬಂದ್ರೆ ಮಜಾ ಮಸ್ತಿ ಎಲ್ಲ ಟೈಮ್ ಮಾಡ್ಬಿಟ್ಟು ಕಳೆದ್ಬಿಟ್ಟು ಆರಾಮಾಗಿ ಇದ್ಬಿಡೋಣ ಅಂತ. ಇಲ್ಲಿ ನೋಡಿದ್ರೆ ನೀವು ಯಾವ್ದನ್ನು ಬೇರೆದಕ್ಕೆ ಟೈಮ್ ಜಾಸ್ತಿ ವೇಟ್ ಮಾಡದೆ ನಿಮ್ಮ ಈ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತುಂಬಾನೇ ತೊಡಗಿಸ್ಕೊಂಡಿದ್ರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಸರ್. ಆಕ್ಚುಲಿ ಎದ್ದು ಕಾಣಿಸ್ತಾ ಇದೆ. ಸೊ ಇದು ನಮ್ಮ ಸಮಾಜದಲ್ಲಿ ತುಂಬಾ ಜನಕ್ಕೆ ಸಮಾಜದಲ್ಲೇ ಗೊತ್ತಿಲ್ಲ, ನಮ್ಮ ಸಮಾಜದ ಹಿರಿಯರು ಇಷ್ಟೊಂದು ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಸೊ ಆ ಒಂದು ಕೆಲಸವನ್ನು ನಮ್ಮ ಮಹಾನ್ ವೀರ ತಂಡ ಈಗ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳನ್ನ ಪರಿಚಯಿಸುವಂತ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಬಂದಿದೆ ಅಂತ ಹೇಳ್ಬೋದು. ಸೊ ಹಾಗೆ ಸರ್, ಇನ್ನು ನಾನು ನೆಕ್ಸ್ಟ್ ಹೋದರೆ, ನೀವು ಹಲವಾರು ಆರ್ಟಿಕಲ್ ಮತ್ತು ಪೇಪರ್ ಪಬ್ಲಿಷ್ ಮಾಡಿದ್ದೀರಾ. ಹಾಗೇನೆ ಈಗ ಇದು ಸೆಮಿನಾರ್ಗಳು, ಇಂಟರ್ನ್ಯಾಷನಲ್ ಸೆಮಿನಾರ್ಗಳು, ಇಂಟರ್ನ್ಯಾಷನಲ್ ಕಾಲೇಜ್ಗಳಲ್ಲಿ ಸೆಮಿನಾರ್ಗಳನ್ನು ಕೊಟ್ಟಿದ್ದೀರಾ, ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಗಳಲ್ಲಿ ಸೆಮಿನಾರ್ ಕೊಟ್ಟಿದ್ದೀರಾ, ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ಗಳಲ್ಲಿ ನೀವು ಸೆಮಿನಾರ್ ಕೊಟ್ಟಿದ್ದೀರಾ ಸರ್. ಇದು ಒಂದು ಸಾಮಾನ್ಯ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಆಗದೇ ಇರುವಂತ ಕೆಲಸ. ಇಂಟರ್ನ್ಯಾಷನಲ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂತಹ ಒಂದು ಯೂನಿವರ್ಸಿಟಿಗಳಲ್ಲಿ ನೀವು ಹೋಗಿ ಸೆಮಿನಾರ್ ಮಾಡಿದ್ದೀರಾ ಅಥವಾ ಪ್ರೆಸೆಂಟ್ ಮಾಡಿ ಬಂದಿದ್ದೀರಾ ಅಂದ್ರೆ ಇದು ತುಂಬಾ ದೊಡ್ಡ ಮಾತಾಗುತ್ತೆ ಸರ್. ನೀವು ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸುಮಾರು ನಾನು ನೋಡಿದೆ, ಒಂದು 30-35 ಸೆಮಿನಾರ್ಗಳು ನೀವು ವರ್ಲ್ಡ್ ವೈಡ್ ಕೊಟ್ಟಿದ್ದೀರಾ. ಸೊ ಒಂದು ಕೆಲವು ನಿಮ್ಮ ಮೆಮೊರೀಸ್ ಗಳನ್ನ ಹೇಳೋದಾದ್ರೆ ಸರ್. ನನ್ನ ಇದೊಂಥರ ಹೇಗೆ ಜರ್ನಿ ಅಂದ್ರೆ, ಸ್ಟೇಟ್ ಲೆವೆಲ್ ಇಂದ ಶುರುವಾಗಿದ್ದು ಇಂಟರ್ನ್ಯಾಷನಲ್ ಲೆವೆಲ್ ವರೆಗೆ ನನಗೆ ಆಪರ್ಚುನಿಟೀಸ್ ಚೆನ್ನಾಗಿ ಬಂತು. UGC ಕಡೆಯಿಂದನೂ ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಸಪೋರ್ಟಿನಿಂದ ಎಲ್ಲ, ಆಸ್ಟ್ರೇಲಿಯಾಗಾಗ್ಲಿ ಮತ್ತೆ ಅಮೆರಿಕಾದಾಗ. ಯಾಕೆಂದ್ರೆ ಒಬ್ಬ ಟೀಚರ್ನ ಕೆರಿಯರ್ ಪಾತ್ ಅಂತೀವಿ. ನಿಂತ ನೀರಾಗ್ಬಾರ್ದು, ಅದು ಹರಿವ ನೀರಾಗ್ಬೇಕು ಅಂತ ಹೇಳೋದಕ್ಕೆ ನೀವು ಮಾದರಿ ಅಂತ ಹೇಳ್ಬೋದು ಸರ್. ಕಂಟಿನ್ಯೂ ಮಾಡಿ ಸರ್. ಅದೇ ಕೆರಿಯರ್ ಪಾತ್ ನಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ ಇತ್ತು. ಫಸ್ಟ್ ಗುಡ್ ಟೀಚರ್ ಆಗಿರ್ಬೋದು, ರಿಸರ್ಚ್, ಪಬ್ಲಿಕೇಶನ್ಸ್, ಬುಕ್ಸ್, ಹೀಗೆ ಬೇರೆ ಬೇರೆ ಫೇಸಸ್ ನಲ್ಲಿ ಮಾಡ್ಬೇಕು ಅನ್ನೋ ಆಸೆಯಿಂದ ಈ ತರಹದ ಆಪರ್ಚುನಿಟೀಸ್ ಏನೇನ್ ಮತ್ತೆ ಅದಕ್ಕೆ ಯಾವಾಗಲೂ ಐ ಬಿಲೀವ್ ಇನ್ ನೆವರ್ ಮಿಸ್ ಎನ್ ಆಪರ್ಚುನಿಟಿ ಅಂತ. ಮನುಷ್ಯನಿಗೆ ಸಾಕಷ್ಟು ಆಪರ್ಚುನಿಟೀಸ್ಗಳು ಬರುತ್ತೆ, ಆದ್ರೆ ನಾವು ಬಿಟ್ಬಿಡ್ತೀವಿ, ತಗೊಳೋದಿಲ್ಲ ಎಷ್ಟೋ ಸರಿ. ಬಟ್ ಎಷ್ಟು ನಮ್ಮಲ್ಲಿ ನನಗೆ ಬಂದಿರೋಂತಹ ಕೆಲವು ಈ ತರಹದ ಆಪರ್ಚುನಿಟೀಸ್ಗಳನ್ನ ಉಪಯೋಗಿಸ್ಕೊಂಡಿದ್ದಕ್ಕೋಸ್ಕರ ಇವೆಲ್ಲ ಮಾಡ್ಲಿಕ್ಕೆ ಮೋಸ್ಟ್ಲಿ, ಮತ್ತೆ ಎಲ್ಲರ ಸಪೋರ್ಟ್ ಇಂದ, ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು, ನ್ಯಾಕ್ ಇರ್ಬೋದು, ಎಲ್ಲರ ಸಪೋರ್ಟ್ಗಳಿಂದ ನಾವು ಇವತ್ತು ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸರ್, ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಸಹಕಾರ ಬೇಕಾಗುತ್ತೆ ಇದಕ್ಕಿಂತ ನಿಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟು. ಅದು ನಾನು ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ಐ ಆಮ್ ವರ್ಕಿಂಗ್ ಫಾರ್ ಎ ವೆರಿ ರೆಪ್ಯೂಟೆಡ್ ಆರ್ಗನೈಸೇಷನ್, RV ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ರಾಷ್ಟ್ರೀಯ ಶಿಕ್ಷಣ ಸಮಿತಿ. ಅದರಿಂದ ಅವರ ಸಪೋರ್ಟ್ ಇಂದ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇಲ್ಲ ಸರ್, ಕಾಲೇಜು ತುಂಬಾನೇ ನಿಮ್ಮ ಒಂದು ಪೀರಿಯಡ್ ನಲ್ಲಿ ತುಂಬಾ ಹೆಸರು ಬಂದಿದೆ. ಈಗ ನಾವು ಅಂತಲ್ಲ, ನಾವು ಓವರ್ ಆಲ್ ಆಗಿ ನಾವು ಮಾತಾಡುವಾಗ ನಮ್ಮ ಗೆಳೆಯರ ಬಳಗದಲ್ಲಿ ಇದು ಕಾಲೇಜ್ ಒಂದು ಬೆಂಚ್ ಮಾರ್ಕ್ ಆಗಿದೆ ಅಂತಾನೆ ಹೇಳ್ಬೋದು ಸರ್. ಆಕ್ಚುಲಿ ನಿಮ್ಮ ಸರ್, ನೀವು ಈಗ ಇದರಲ್ಲಿ ಈಗ ನೀವು ಸೆಂಟ್ರಲ್ ಜೈನ್ ಮಿನಲ್ ನಲ್ಲಿ ಈಗ ಮೆಂಬರ್ ಆಗಿ ಅದರಲ್ಲಿ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ನೀವು ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ ಸರ್. ಈ ಜೈನ್ ನೊಡನೆ ಹೇಗೆ ಸಂಬಂಧ ಸರ್? ಇದರ ಅನುಭವಗಳನ್ನ ಹೇಳೋದಾದ್ರೆ. ಅದು ನಮ್ಮ ಜೈನ್ ಮಿಲ್ ಅನ್ನು ಸೇರಿದ್ದು ಆಕ್ಚುಲಿ ಕ್ರೆಡಿಟ್ ಶುಡ್ ಗೋ ಟು ಕರ್ನಲ್ ಅಶೋಕ್ ಅವ್ರಿಗೆ. ಅಶೋಕ್ ಸರ್? ಹೌದು, ಅಶೋಕ್ ಸರ್ಗೆ. ಏಕೆಂದ್ರೆ ಅವರು ನಮ್ಮಲ್ಲಿ RV ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಮತ್ತೆ ಕೆಲವು ಜೈನ್ ಮಿಲನ್ ಕಾರ್ಯಕ್ರಮಗಳು ನಮ್ಮಲ್ಲಿ ನಮ್ಮ ಕಾಲೇಜಿನ ಪ್ರಿಮಿಸಿಸ್ ನಲ್ಲಿ ಮಾಡಿದ್ವಿ. ಮೆಂಬರ್ ಆಗಕ್ ಮುಂಚೆನೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಯಾಕೆಂದ್ರೆ ಮತ್ತೆ ಹಾಸನ್ ಜೈನ್ ಮಿಲನ್ ಅವ್ರು ಇರ್ಬೋದು, ಹೀಗೆ ಬೇರೆ ಬೇರೆ ಜೈನ್ ಮಿಲನ್ ಅವ್ರದ್ದು ಕಾರ್ಯಕ್ರಮಗಳನ್ನ ನಮ್ಮ SSMRV ಕಾಲೇಜ್ ಪ್ರೆಮಿಸಸ್ ನಲ್ಲಿ ಮಾಡ್ತಾ ಇದ್ವಿ. ಆಗ ಗೊತ್ತಾಯ್ತು ನನಗೆ ಬಹಳ ಒಳ್ಳೆ ಕೆಲಸಗಳಾಗ್ತಾ ಇದ್ವಿ. ಇದು
ಇದು ಇದರಲ್ಲಿ ಹೆಲ್ತ್ ಇರ್ಬೋದು, ಎಜುಕೇಶನ್ ಮತ್ತೆ ಎನ್ವೈರನ್ಮೆಂಟಲ್. ನನಗೆ ಒಂದ್ ದಿವಸ ಅಶೋಕ್ ಸರ್ ಅವರು ನೀವ್ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಯಾಕೆ ನೀವು ಮೆಂಬರ್ ಆಗ್ಬಾರ್ದು ಅಂತ ಹೇಳಿ ಹೇಳಿದ್ರು. ಹಾಗಾಗಿ ನನ್ನ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಸೆಂಟ್ರಲ್ ಜೈನ್ ಮಿಲ್ಗೆ ಕರ್ಕೊಂಡು ಹೋದ್ರು. ಬಟ್ ಸೆಂಟ್ರಲ್ ಜೈನ್ ಮಿಲ್ ಅನ್ನು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ನಾನು ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸೆಂಟ್ರಲ್ ಜೈನ್ ಮಿಲ್. ಅದರಲ್ಲಿ ಸುರೇಂದ್ರಣ್ಣ ಅವರು, ನಿರ್ಮಲ್ ಕುಮಾರ್ ಅವರು, ಎಲ್ಲ ಅಜಿತ್ ಇರ್ಬೋದು, ಎಲ್ಲರೂ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. 407 ಮೀಟಿಂಗ್ಸ್ ಗಳಾಗಿದೆ ಇದುವರೆಗೂ. ಒನ್ ಆಫ್ ದಿ ಓಲ್ಡೆಸ್ಟ್ ಜೈನ್ ಮಿಲ್ ಅನ್ನು. ಸೊ ಅದೆಲ್ಲ ನೋಡಿ ನಾನು ಒಂದಿನ ಡೆಂಟಲ್ ಕಾಲೇಜಿನ ಮೀಟಿಂಗ್ ಹೋದಾಗ ಅವರಿಗೆ ಮಾಡ್ತಿರೋಂತಹ ಒಳ್ಳೆ ಉತ್ತಮ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ನನಗನ್ನಿಸ್ತು ನಾನು ಸಹ ಈ ಮಿಲ್ಲನ್ನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಜೈನ್ ಮಿಲ್ಲನ್ನಲ್ಲಿ ನಾನು ಸೇರ್ಕೊಂಡೆ. ಅದರ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಕೋವಿಡ್ ಸೀಸನ್ ಅಲ್ಲಿ, ಕೋವಿಡ್ ಟೈಮ್ ನಲ್ಲಿ ಲಾಸ್ಟ್ ಇಯರ್ ಕೆಲವು ಆಕ್ಟಿವಿಟೀಸ್ ನ ಜೈನ್ ಮಿಲ್ ಅನ್ನು ಮಾಡಿದ್ರು. ಅದರಲ್ಲಿ ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಇದೊಂಥರ ಎಕ್ಸ್ಟೆನ್ಷನ್ ಆಫ್ ಮೈ ಸೋಷಿಯಲ್ ಸರ್ವಿಸ್ ಅನ್ಬೋದು. ಬಿಕಾಸ್ ಕಾಲೇಜಲ್ಲಿ ನಾವು ಸಾಕಷ್ಟು ಸೋಷಿಯಲ್ ವರ್ಕ್ ನ ಮಾಡ್ತಾ ಬಂದಿದ್ದೇವೆ NSS, NCC ಎಲ್ಲ ಕ್ಲಬ್ಗಳ ಮುಖಾಂತರ. ಈಗ ಇನ್ನೊಂದು ಆಪರ್ಚುನಿಟಿ ನನಗೆ ಸಿಕ್ಕಂಗಾಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸೆಂಟ್ರಲ್ ಜೈನ್ ಮಿಲ್. ಸಂಬಂಧವನ್ನು ಸವಿಸ್ತಾರವಾಗಿ ವಿವರಿಸಿದ್ದೀರಾ, ಧನ್ಯವಾದಗಳು. ಹಾಗೆ ಮುಂದಿನ ದಿನಗಳಲ್ಲಿ ನೀವು ಜೈನ್ ಮಿಲನ್ನ ಅನೇಕ ಕಾರ್ಯಕ್ರಮಗಳಿಗೆ ಹಿಂದೂ ಸಹ ಕೊಟ್ಟಿದ್ದೀರಾ, ಸಹಾಯ ಮಾಡಿದ್ದೀರಾ. ಅದೇ ತರ ಮುಂದೆ ಸಹ ನೀವು ಕೊಡ್ತಾ ಬಂದಿದ್ದೀರಾ ಸರ್. ಜೈನ್ ಮಿಲನ್ನ ಅನೇಕ ಕಾರ್ಯಕ್ರಮಗಳು ಸ್ಥಳಾವಕಾಶವನ್ನು ನೀಡಿ ಆ ಕಾರ್ಯಕ್ರಮದ ಯಶಸ್ವಿಗೆ ನೀವು ಸಹಕಾರವನ್ನ ನೀಡಿದ್ದೀರಾ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವೇ ಜಿನ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮವನ್ನ ನಡೆಸಿದ್ವಿ. ಸತತ 5 ವರ್ಷ ನಡೆಸಿದ್ವಿ. 5 ವರ್ಷಗಳ ಕಾಲನು ಸಹ ನೀವು ನಮಗೆ ತುಂಬು ಹೃದಯದ ಸಹಕಾರವನ್ನ ನೀಡಿ ಕಾರ್ಯಕ್ರಮದ ಯಶಸ್ವಿಗೆ ನೀವು ತುಂಬಾ ಸಹಾಯ ಮಾಡಿದ್ದೀರಾ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಆಕ್ಚುಲಿ ಐ ಶುಡ್ ಥ್ಯಾಂಕ್, ಯಾಕೆಂದ್ರೆ ಸುಹಸ್ತಿ ಜೈನ್ ಮಿಲನ ಇದೆಯಲ್ಲ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿ ಯಂಗ್ಸ್ಟರ್ಸ್ ನೀವೆಲ್ಲ ಸೇರಿ ಯಾರೂ ಮಾಡದೇ ಇರುವಂತದ್ದು ಪ್ರತಿ ವರ್ಷ ಒಂದು ಕಬಡ್ಡಿ ಟೂರ್ನಮೆಂಟ್ ಇರ್ಬೋದು, ಮತ್ತೆ ಲೇಡೀಸ್ಗೆ ಬ್ಯಾಡ್ಮಿಂಟನ್ ಇರ್ಬೋದು, ಅಥವಾ ವೇರಿಯಸ್ ಅದರ್ ಕಲ್ಚರಲ್ ಈವೆಂಟ್ಸ್ ಗಳನ್ನ ಒಳ್ಳೆ ಆಕ್ಟಿವಿಟೀಸ್ ನ ಮಾಡ್ತಾ ಬಂದಿದ್ದೀರಾ. ಸೊ ಅದಕ್ಕೆ ಫಸ್ಟ್ ಐ ಶುಡ್ ಕಂಗ್ರ್ಯಾಚುಲೇಟ್ ದಿ ಎಂಟೈರ್ ಟೀಮ್ ಆಫ್ ಸುಹಸ್ತಿ ಜೈನ್ ಮಿಲನ್. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಸುಮಾರು ಒಂದು 28ರಿಂದ 30 ಟೀಮ್ಗಳು ಥ್ರೂ ಔಟ್ ದಿಸ್ ಫ್ರಮ್ ಆಲ್ ಓವರ್ ಕರ್ನಾಟಕ ಕಬಡ್ಡಿ ಟೀಮ್ಸ್ ಬರುತ್ತೆ. ಈ ತರ ಒಳ್ಳೆ ಕಾರ್ಯಕ್ರಮ ಮಾಡೋರಿಗೆ ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ರೈಟ್. ಹಾಗಾಗಿ ನಮ್ಮಲ್ಲಿ ನಾವು ಮಾಡ್ತಿರೋದು ಬರೀ ಒಂದು ಜಾಗ ಕೊಡ್ತಾ ಇದೀವಿ ಅಷ್ಟೇ. ಸೊ ವಿ ಆರ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸುಹಸ್ತಿ ಜೈನ್ ಮಿಲನ್ ಫಾರ್ ದಿ ಗುಡ್ ವರ್ಕ್ ಯು ಆರ್ ಬೀನ್ ಡೂಯಿಂಗ್ ಇಟ್. ತುಂಬಾ ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮ ಸಹಕಾರ ತುಂಬಾನೇ ಇದೆ ಸರ್. ಈ ಎಲ್ಲಾ ಕಾರ್ಯಕ್ರಮ ನಿಮ್ಮ ಒಂದು ಜರ್ನಿ, ಲೈಫ್ ಹಿಸ್ಟ್ರಿನ ಜರ್ನಿನ ನೋಡ್ಬಿಟ್ಟು ನಿಮಗೆ ಹಲವಾರು ಅವಾರ್ಡ್ಗಳನ್ನು ನಿಮ್ಮ ಅರಿಸಿಕೊಂಡು ಬಂದಿದ್ದೇವೆ ಸರ್. ಅದರಲ್ಲಿ ಕೆಲವೊಂದನ್ನ ನಾನು ಓದ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ರಿಸೀವ್ಡ್ ಡಾಕ್ಟರ್ ಅಬ್ದುಲ್ ಕಲಾಂ ಗೋಲ್ಡ್ ಮೆಡಲ್ ಅವಾರ್ಡ್ ಫ್ರಮ್ ಗ್ಲೋಬಲ್ ಎಕನಾಮಿಕ್ ಪ್ರೋಗ್ರೆಸ್ ಅಂಡ್ ರಿಸರ್ಚ್ ಅಸೋಸಿಯೇಷನ್ ಆನ್ 15th October 2015 for individual achievement and designated services in education research. ಹಾಗೇನೆ ಡೆಡಿಕೇಟೆಡ್ ಸರ್ವಿಸ್ ಆಸ್ ಎ ಟೀಚರ್. ಹೀಗೆ ಸರ್ ನೋಡಿದ್ರೆ ಪಟ್ಟಿ ತುಂಬಾನೇ ಇದೆ. ತುಂಬಾ ಅವಾರ್ಡ್ಗಳು ನಿಮ್ಗೆ ಬಂದಿದೆ ಸರ್. ಇದ್ರ ಬಗ್ಗೆ ಏನ್ ಹೆಮ್ಮೆ ಅನ್ಸುತ್ತೆ ಸರ್ ನಿಮ್ಗೆ? ಏನ್ ಅನ್ಸುತ್ತೆ? ಅವಾರ್ಡ್ಗಳಿಗಾಗಂತೂ ನೀವು ಕೆಲಸ ಮಾಡಿಲ್ಲ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿದೀರಾ. ಅದು ಒಂದು ಸ್ಫೂರ್ತಿ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಲಿಕ್ಕೆ ಸಹಕಾರ ಮಾಡ್ಬೋದು ಅನ್ಸುತ್ತೆ ಸರ್. ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಇಟ್ಸ್ ಜಸ್ಟ್ ಎ ರೆಕಗ್ನಿಷನ್ ಅನ್ಸುತ್ತೆ. ನಾವು ರೆಕಗ್ನಿಷನ್ಗೋಸ್ಕರ, ಅವಾರ್ಡ್ಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಪೀಪಲ್ ಹ್ಯಾವ್ ರೆಕಗ್ನೈಸ್ಡ್. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ಆಫ್ ದೆಮ್ ಫಾರ್ ರೆಕಗ್ನೈಸಿಂಗ್, ಅಂಡ್ ಇಟ್ ಶುಡ್ ಬಿ ಎ ಮೋಟಿವೇಶನ್ ಫಾರ್ ಅದರ್ಸ್. ಅದರಿಂದ ನನಗೆ ಬಂದಿರೋ ಅವಾರ್ಡ್ಸ್
It is not just for me, it is for all others, because it motivates the youngsters ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಸರ್, ಇವಾಗ ನಿಮ್ಗೆ ಇಷ್ಟೊಂದೆಲ್ಲ ನೀವು ಬಿಜಿ ಶೆಡ್ಯೂಲ್, ಸೊ ಇದೆಲ್ಲ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್? ಫ್ಯಾಮಿಲಿ ಸಪೋರ್ಟ್ ಇವತ್ತು ನಾನು ಸಾಧಕ ಅಂತೇಳಿ ಗುರುತಿಸಲಿಕ್ಕೆ, ಈ ಸಾಧಕ ಅನ್ನಂತ ಇದು ಗುರುತಿಸಿದಕ್ಕೆ, ಮತ್ತೆ ಅದು ಅಚೀವರ್ ಅಂತ ಅಚೀವ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಸಹ ಬಹಳ ಜನ ಕಾರಣಕರ್ತರಿದ್ದಾರೆ. ಅದರಲ್ಲಿ ನಾನು ಐ ಆಮ್ ರಿಯಲಿ ಬ್ಲೆಸ್ಡ್, ಬಿಕಾಸ್ ಕಾರಣಕರ್ತರಲ್ಲಿ ನಮ್ಮ ಪೇರೆಂಟ್ಸು, ನಮ್ಮ ಫ್ಯಾಮಿಲಿ, ನನ್ನ ವೈಫು, ನನ್ನ ಮಗಳಿರ್ಬೋದು. ಯಾಕೆಂದ್ರೆ ಈ ಯಾವುದೇ ಒಂದು ಸಕ್ಸಸ್ಗೆ ಎಲ್ಲರೂ ಮುಖ್ಯವಾಗ್ತಾರೆ. ಹಾಗಾಗಿ ಒಳ್ಳೆ ಕ್ರಿಟಿಕ್ ಇರಬೇಕು. ನಮ್ಮ ಮನೆಯಲ್ಲಿ ಒಳ್ಳೆ ಕ್ರಿಟಿಕ್ ಅಂದ್ರೆ ನನ್ನ ಮಗಳು. ಸೊ ಹಾಗಾಗಿ ಈ ಎಲ್ಲ ತರಹದ ಮಗಳು ಮತ್ತೆ ನನ್ನ ಸ್ನೇಹಿತರು ಮತ್ತೆ ಟೀಚರ್ಸು ಎಲ್ಲರೂ ಸಹ ನನ್ನ ಈ ಸಕ್ಸಸ್ಗೆ ಭಾಗಿಗಳಾಗಿದ್ದಾರೆ. ಸೊ ಐ ಆಮ್ ರಿಯಲಿ thankful to all those people who are part of my life, who are responsible for my success in life. So ಇವತ್ತಿನ ನನ್ನನ್ನು ಐಡೆಂಟಿಫೈ ಮಾಡಿದ್ದು, ಕ್ರೆಡಿಟ್ ಐಡೆಂಟಿಫೈ ಮಾಡಕ್ ಸಾಧ್ಯ ಆಗಿದ್ದು ಇವರೆಲ್ಲರಿಂದ. ಅದರಿಂದ ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ ನಾವು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸಕ್ಸಸ್. ಸೊ ಐ ಒನ್ಸ್ ಅಗೇನ್ ಥ್ಯಾಂಕ್ ಆಲ್ ಆಫ್ ದೆಮ್ for their contribution in my life. Thank you. ಇದು ತುಂಬಾ ಅವಶ್ಯಕತೆ ಆಗುತ್ತೆ ಸರ್. ಆಕ್ಚುಲಿ ನೀವು ಮಾಡುವಾಗ ನಿಮ್ಗೆ ಸಹಕಾರ ತುಂಬಾ ಬೇಕಾಗುತ್ತೆ. ನಿಮ್ಮ ಇಲ್ಲಿ ಒಂದು ಫೈನಲ್ ಆಗಿ ಹೇಳೋದಾದ್ರೆ, ನಮ್ಮ ಯುವ ಸಮಾಜಕ್ಕೆ, ಯುವ ಜನಾಂಗಕ್ಕೆ ಏನನ್ನ ಮೆಸೇಜ್ ಕೊಡ್ತೀರಾ ಸರ್ ನೀವು? ಇವತ್ತಿನ ಯುವ ಸಮಾಜ ಬಹಳ ಸ್ಮಾರ್ಟ್ ಇದ್ದಾರೆ, ಟ್ಯಾಲೆಂಟೆಡ್ ಇದ್ದಾರೆ, ಟೆಕ್ ಸ್ಯಾವಿ ಇದ್ದಾರೆ. ಸೊ ಅವ್ರಿಗೆ ಹೇಳಬೇಕು ಅಂದ್ರೆ, ಐ ಥಿಂಕ್ ದೇ ಶುಡ್ ಬಿ ಮೋರ್ ಫೋಕಸ್ಡ್ ಅಂಡ್ ಡೆಡಿಕೇಟೆಡ್, ಅಂಡ್ ಯು ಕ್ಯಾನ್ ಸೇ ಮೋರ್ ಕಮಿಟ್ಮೆಂಟ್ ಇರಬೇಕು. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಅಂಡ್ nowadays there is a lot of pressure on them because of COVID, especially ಈಗಿನ ಸಂದರ್ಭ ನೋಡಿದ್ರೆ. So I think they should come out of this particular situation and face the world boldly. And I think life only to come forward, I think one should be very hardworking and smart working and out of the box thinking irbeku, future thinking irbeku. Hige ಕೆಲವೆಲ್ಲ I think it is required in the life for the success of any youth. But there are a lot of challenges for them in the present conditions. I think they should take it, be positive in their life, and take it forward, and whatever they want to achieve in that direction. So I wish them good luck and all the best. ತುಂಬಾ ಧನ್ಯವಾದಗಳು. ನಿಮ್ಮಂತ ಹಿರಿಯರು ನಮ್ಮ ಸಮಾಜದಲ್ಲಿ ಇರೋದು ಹೆಮ್ಮೆ, ಹಾಗೂ ನಿಮ್ಮ ಕೊಡುಗೆ ಅಪಾರವಾದದ್ದು. ಸೊ ಇದೆಲ್ಲದೂ ಸಹ ನಮ್ಮ ಇವತ್ತಿನ ಯುವ ಜನತೆಗೆ ತುಂಬಾ ಉಪಯುಕ್ತವಾಗಿದೆ. ಯುವ ಜನರು ಇದನ್ನ ಒಳ್ಳೆಯ ಪಾಸಿಟಿವ್ ಆಗಿ ತಗೊಂಡು ಒಳ್ಳೆಯ ಬೆಳವಣಿಗೆಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸರ್. ಕ್ಷಮೆ ಇರಲಿ, ನಮ್ಮಲ್ಲಿ ಬಂದಂತ ತಾಂತ್ರಿಕ ಕಾರಣಗಳಿಗೆ ಮತ್ತೊಮ್ಮೆ ಕ್ಷಮೆ ಕೇಳ್ತಾ, ಹಾಗೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಸಾಧಕರು ತಂಡಕ್ಕೂ ಹಾಗೂ ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಹಾಗೆ ಮುಂದಿನ ವಾರ ಪ್ರತಿ ಶನಿವಾರ ನಾವು ಒಂದು ಸಾಧಕರೊಂದಿಗೆ ನಿಮ್ಮ ಮುಂದೆ ಬರಲಿದ್ದು ಎಲ್ಲರಿಗೂ ಜೈ ಜಿನೇಂದ್ರ. ಜೈ ಜಿನೇಂದ್ರ. ಥ್ಯಾಂಕ್ ಯು ಸೊ ಮಚ್.